राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। सदानंद सद्गुरु भाऊराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ। ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜಯ ಜಯ राम कृष्ण हरे मुख्य पाहिजे अनुताप, मुख्य पाहिजे अनुताप, मुख्य पाहिजे अनुताप, मुख्य पाहिजे वैराग्याचे रूप, हेती वैराग्याचे रूप मुख्य पाहिजे अनुताप, मुख्य पाहिजे अनुताप, मुख्य पाहिजे। कोरड्या ध्यान गोष्टी, कोरड्या ध्यान
एक जनार्दनी तापस अनुताप एक जनार्दनी तापस अनुताप हे देख अनुताप हे देख मुझ भाई कुमारी ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಸದ್ಗುರು ಸಮರ್ಥ ಗುರ್ಲಿಂಗಜಂಗಮ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಪುಣ್ಯಾರಾಧನೆಯ ಸಪ್ತಾಹದ ಜಾಗರಣೆ ದಿನ ಇವತ್ತು. ಸರ್ವಸಾಧಾರಣ ಅವರು ಸಗುಣದಿಂದ ನಿರ್ಗುಣಕ್ಕೆ ಹೋಗಿ ಬಹುಶಃ 130 ವರ್ಷಗಳಾಗಿರ್ಬೇಕಂತ ಅನಿಸ್ತದೆ. ಯಾಕಂದ್ರೆ ಇಸ್ವಿ 1895 ಅವರು ದೇಹ ಬಿಟ್ಟು 1595 ಅಂದರೆ ಲೆಕ್ಕ ಮಾಡಿದರೆ ಗೊತ್ತಾಗ್ತದೆ. 130 ವರ್ಷ ಆಗಿರಬೇಕು. 130ನೇ ವರ್ಷದ ಪುಣ್ಯಾರಾಧನೆ ಸಪ್ತಾಹ ಈ ಒಂದು ಜಾಗದೊಳಗೆ ಈ ಒಂದು ನಮ್ಮ ಗುರುಬಂಧುಗಳ ಮನೆಯಲ್ಲಿ ಆಗುವಂಥ ಸಪ್ತಾಹ 34ನೇ ವರ್ಷದ ಸಪ್ತಾಹ. 34 ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ಈ ಸಪ್ತಾಹ ನಡೀಲಿಕ್ಕತ್ತದ. ನಾವು ನೀವುಗಳೆಲ್ಲ ಮಹಾರಾಜರು ನಮ್ಮನ್ನೆಲ್ಲರನ್ನೂ ಒಪ್ಪಿಕೊಂಡ್ರು ಅಂಥೇಳಿ ಇಂಥ ಒಂದು ಮಹಾನ್ ಅವಕಾಶ, ಜೀವನದ ಒಂದು ಸತ್ಯ ತಿಳಿಯುವಂಥ ಅವಕಾಶ ನಿಮಗೆ ಪ್ರಾಪ್ತ ಆಗ್ಯದ. ನಮ್ಮ ಪುಣ್ಯಕ್ಕೆ ಎಣಿನೇ ಇಲ್ಲ. ವಿಚಾರ ಮಾಡಿದರೆ ನಮ್ಮ ಪುಣ್ಯದ ಒಂದು ಸೀಮಾನೇ ಇಲ್ಲ ಅಂತಾರವ್ರು. ಯಾಕಂದ್ರೆ ಸತ್ಸಂಗ ಸಿಗುವುದು ಸಾಮಾನ್ಯ ಏನಲ್ಲ ಅಂತಾರವ್ರು. 3 ಅತ್ಯಂತ ದುರ್ಲಭವಾದದ್ದು ಅಂತಂತಾರವ್ರು. ಏನಪ್ಪ? ಮನುಷ್ಯ ಜನ್ಮ, ಸತ್ಸಂಗ, ಮಹಾತ್ಮರ ಒಂದು ಸನ್ನಿಧಾನದ ಲಾಭ. ಈ 3 ಏನಲ್ಲ, ಇವು ಅಲಭ್ಯ ಲಾಭಗಳು. ಅಂಥವು ನಿಮಗೆ ಅಗದಿ ಏನಪ್ಪ ಅಂದ್ರೆ ಸುಲಭ ಸಿಕ್ಕಾವ. ಇದರ ಅರ್ಥ ಏನು? ಭಾಳಷ್ಟು ಜನ್ಮದಿಂದ ಈ ಒಂದು ಮಾರ್ಗದಾಗ ನಾವು ನೀವುಗಳು ಇದ್ದೆವು ಅಂತೇಳಿ ಈಗ ಸಿಕ್ಕಾವ. ಅನಂತ ಜನ್ಮೀಚೆ ಪುಣ್ಯ ಜೋಡಿ ತರೀಚ ಪರಮಾರ್ಥ ಗಡಿ ಅಂತ ಸಮರ್ಥರು ಅಂತಾರೆ.
अनंत जन्मीचे पुण्य जोडे तरीच परमार्थगडे मुख्य परमात्मा आतुडे ಅನುಭವಾಸಿ. ಇನ್ನ ಇಲ್ಲಿ ಮುಖ್ಯ ಪರಮಾತ್ಮ ಅನ್ನುವಂತ ಮುಖ್ಯ ಪರಮಾತ್ಮ ಮುಖ್ಯ ದೇವ ಯಾರು ಅನ್ನುವಂಥದ್ದು ಇದು ಹೆಂಗ ತಿಳಿತದ ಅಂದ್ರ ಅನುಭಾವಿಗಳ ಸಂಘದೊಳಗೆ ತಿಳಿತದ. मुख्य देवासी जाणावे जन्म सार्थकची करावे न कळे तरी सत्संग धरावे म्हणजे कळे विठ्ठल विठ्ठल विठ्ठल. ಸಮರ್ಥರಂತಾರ ಮುಖ್ಯ ದೇವಾಸಿ ಜಾಣಾವೆ ಮುಖ್ಯ ದೇವನನ್ನ ನೀವು ತಿಳ್ಕೋರಿ ಅಂದಾಗ ಮಾತ್ರ ನಿಮ್ಮ ಜನ್ಮದ ಸಾರ್ಥಕ ಆಗ್ತದೆ ಅಂತಾರ ಅವರು. ಜನ್ಮದ ಸಾರ್ಥಕದ ಮೂಲ ಎಲ್ಲಿದ ಅಂದ್ರೆ ಮುಖ್ಯ ದೇವನನ್ನ ತಿಳ್ಕೋಬೇಕು. ಆ ಮುಖ್ಯ ದೇವ ಹೆಂಗಿರ್ತಾವ ಅಂದ್ರ ಅನುಭಾವಿಗಳ ಸಂಘದೊಳಗ ತಿಳಿತ. ಅದಕ್ಕೆ ಅವ್ರ ಅಂತಾರ ನ ಕಳೆ ತರಿ ಸತ್ಸಂಗಧರಾವೆ ಮಂಜೆ ಕಡೆ. ನಿಮಗ್ ಹಂಗೆ ನೀವು ಗ್ರಂಥಗಳು ಓದಿ ಅಥವಾ ಏನಪ್ಪಾ ನಾವದ್ರ ಬಹಳ ಚಿಂತನೆ ಮಾಡಿ ತಿಳ್ಕೊಬೇಕಂದ್ರ ಅದು ಅಸಾಧ್ಯ ಆಗಿತ್ತಂದ್ರೆ ಸತ್ಸಂಗದಾಗ ಬಂದ್ಬಿಡ್ರಿ. ಸತ್ಸಂಗದಾಗ ಭಗವಂತರನ್ನ ಕಂಡಂತ ಅನುಭಾವಿಗಳಲ್ಲಿ ಇರ್ತಾರಂತಾರ ಅವರು. ನಮ್ಮ ನೋಡೋ ದೃಷ್ಟಿ ಬೇಕು. ಭಗವಂತರನ್ನ ಕಂಡವ್ರವ್ರು ಬೇರೆ ಇರುದಿಲ್ಲ, ಅವರು ನಮ್ಮ ಜೊತೆನೆ ಇರ್ತಾರ. ಮಹಾರಾಜರು ನಮ್ಮ ಜೊತೆನೆ, ಸ್ವತಃ ಭಗವಂತನೇ ನಮ್ಮ ಜೊತೆ ಇದ್ದ. ಭಗವಂತನ ಕಂಡವ್ರು ನಮ್ಮ ಜೊತೆನೂ ಇರ್ತಾರ. ಆದ್ರೆ ನೋಡುವಂತ ದೃಷ್ಟಿ ಬೇಕು. ಅದಕ್ಕೇನಂತಾರ ಅವರು, ನೀನು ನಾ ಕಳೆ ತರಿ ಸತ್ಸಂಗದ ರಾವೆ ಮಂಜೆ ಕಳೆ. ನಿನಗ ತಿಳಿಲಿಲ್ಲ ಅಂದ್ರೆ ಸತ್ಸಂಗಕ್ಕೆ ಬಂದ್ಬಿಡಪ್ಪ. ಈ ಸತ್ಸಂಗದ ಅವಕಾಶವನ್ನು ಒದಗಿಸಿಕೊಟ್ಟವ್ರು ನಮ್ಮ ಮಹಾರಾಜರು. ನಮಗೆಲ್ಲ ಹೆಂಗ್ ಸಿಕ್ತಂದ್ರೆ ಅವ್ರು ಒದಗಿಸಿಕೊಟ್ರಂತ ಸಿಕ್ತು. ವರ್ಷದ 27 ಸಪ್ತಾಹಗಳನ್ನ ಅವ್ರು ನಮಗೆ ಹಾಕಿ ಕೊಟ್ರು. 27 ಸರಿ ಸತ್ಸಂಗಗಳು ನಿಮಗೆ ಸಿಗ್ತಾವಪ್ಪ. 3 ದಿವಸ, ವಾರಕ್ಕೊಂದು ಸತ್ಸಂಗ, ವಾರಕ್ಕೊಮ್ಮೆ ನೀವು ಕೂಡ್ರಿ. ಇಷ್ಟೆಲ್ಲ ಆದ್ಮೇಲೆ ದಾಸೋಹ ಅನ್ನುವಂತ ಮಹಾ ಗ್ರಂಥದ ಸಂಘ ನಿಮಗೆ ಕೊಟ್ಟನೆ. ಇದಕ್ಕಿಂತ ಹೆಚ್ಚಿಂದು ಸಚ್ಚಿತ್ ಆನಂದ ಸ್ವರೂಪವಾಗಿರುವಂತ ನನ್ನ ಸ್ವರೂಪನೇ ಆಗಿರುವಂತ ನನ್ನ ನಾಮವನ್ನೇ ಕೊಟ್ಟಿನಿ. ಈ ಸಂಘದಾಗ ಇರ್ರಿ. ಆ ಮುಖ್ಯ ಪರಮಾತ್ಮ ಆ ತುಡೆ ಅನುಭವಾಸಿ. ಮುಖ್ಯ ಪರಮಾತ್ಮ ಅನುಭವದಿಂದ ಸಿಗುತ್ತಾನ ಅಂತಂತಾರೆ. ಇನ್ನೆಲ್ಲ ಇಂಥ ಆ ಮುಖ್ಯ ಪರಮಾತ್ಮನನ್ನು ಶೋಧಿಸಲಿಕ್ಕೆ ಕೂತಂತ ನಿಮ್ಮೆಲ್ಲ ಗುರುಬಂಧುಗಳಿಗೆ ಗುರುಬಗೆನಿರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಕೀರ್ತನದ ಒಂದು ಪೀಠಿಕೆ ಅಭಂಗದ ವಿಚಾರವನ್ನು ಮಾಡೋಣ. ಅದಕ್ಕಿಂತ ಮುಖ್ಯ ದೇವ ಯಾರು ಅನ್ನುವಂಥದ್ದು ನಮಗೆ ಖಾತ್ರಿ ಆತಂದ್ರೆ, ಖಾತ್ರಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ಮೊದಲು ಅನುತಾಪಗೊಂಡಿರ್ಬೇಕಂತ ಅವರು. ಸದ್ಗುರುಡೇ ನಿಜವಾಗಿಯೂ ಮುಖ್ಯ ದೇವರ ದೇವ ಅನ್ನುವಂತ ನಿನಗೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ನಿನ್ನಂತಲೇ ಅನುತಾಪ ಆಗಿರ್ಬೇಕು. ಅತ್ಯಂತ ಮೋಕ್ಷದ ಅಪೇಕ್ಷೆ ನಿನ್ನಂತಲ್ಲಿ ಉತ್ಪನ್ನ ಆಗಿರ್ಬೇಕಂತಾರು. ಹಂಗೆ ನೀ ಬಂದು ಕೂತ್ರ ಆಗುದಿಲ್ಲ. ಸದ್ಗುರುಗಳಿಂದ ಅನುಗ್ರಹ ತಗೊಂಡು ಮಾತ್ರಕ್ಕೆ ಎಲ್ಲರೂ ಮುಕ್ತರಾಗ್ತಾರಂತಿರಲ್ಲ, ಆಗುದಿಲ್ಲ ಅಂತಾರು. ಮನೋನಿ ಸದ್ಗುರು ಕರಾವೆ ಸತ್ಸಂಗ ಶೋಧೂನ ಧರಾವೆ ತತ್ವ ವಿಚಾರ ವಿವರಾವೆ ಅಂತರ್ಯಾವೆ. ಅದಕ್ಕೇನ್ ಮಾಡ್ರಿ, ಸತ್ಸಂಗ ಹುಡುಕ್ಯಾಡ್ಕೊಂಡು ಹೋಗ್ರಿ ನೀವು ಅಂತಾರ. ಅನುತಾಪ ನಿಮ್ಮಲ್ಲಿ ಆಗ್ಲಿಲ್ಲ ಅಂದ್ರೆ ಅದಕ್ಕಂತಾರು ಸದ್ಗುರುಗಳಿಂದ ಅನುಗ್ರಹ ತಗೋದೇನು ದೊಡ್ಡಗಾದಲ್ಲ ಅಂದ್ರೂ ದೊಡ್ಡ ಆಗಾದೆ ಅದು. ಅಥವಾ ನೀ ತಗೋದಲ್ಲ ಸದ್ಗುರುವಿನ ಅನುಗ್ರಹ, ನಾವ್ಯಾರು ತಗೊಳಿಕ್ ಸಾಧ್ಯ ಇಲ್ಲ. ಸದ್ಗುರು ನಮ್ಮ ಮೇಲೆ ಅನುಗ್ರಹ ಮಾಡಿದ್ರೆ ಮಾತ್ರ, ಅವು ಕೊಟ್ರೆ ಮಾತ್ರ ಸಿಗ್ತದೆ. ಸದ್ಗುರುವಿಂದ ಉಪದೇಶ ತಗೋದು ನಮ್ಮ ಕೂತು ಅಲ್ಲದ. ನಮಗೀಗ ಸಿಕ್ಕದಂದ್ರೇನು, ಮಹಾರಾಜರು ನೀಡ್ಯಾರಂತ ಸಿಕ್ಕದ. ವಿಠಲ ವಿಠಲ ಜಯ ಸವಾದೆ ಮೋಕ್ಷ ಭಾವ ತೇನೆ ಸದ್ಗುರು ಕರಾವ. ಸದ್ಗುರುವಿನ ಮೋಕ್ಷ ಪಾವಾವ ಹೇ ಕಲ್ಪಾಂತಿನ ಘಡೆ. ಸಮರ್ಥರಂತಾರ, ನಿನಗ ಮೋಕ್ಷ ಬೇಕಾಗಿತ್ತಂದ್ರೆ ಸದ್ಗುರುಗಳಂತಲೇ ಹೋಗಂತಾರ ಅವರು. ಅದೇನೋ ಬೇಕಾಗಿಲ್ಲ, ಸುಮ್ಮ ನಾವು ಏನಪ್ಪಾ ಅವರು ತಗೊಂಡಾರ ನಾವು ತಗೊಂಡ್ರೆ ಅಂದ್ರೆ ಕೆಲಸ ಆಗುವುದಿಲ್ಲ ಅಂತ. ಹಿಂದೆ ಯಾರ್ಯಾರಿಗೆ
ಸದ್ಗುರುವಿನ ನಿಜ ಸ್ವರೂಪ ಅನುಭವಕ್ಕೆ ಬಂದ ಅಂದ್ರೆ ಯಾರ್ಯಾರು ತನಗೆ ಮೋಕ್ಷ ಬೇಕು, ಈ ಸಂಸಾರದ ಒಂದು ತಾಪತ್ರಯದಿಂದ ಈ ದುಃಖದಿಂದ ನಾವು ಹೊರಗೆ ಬರಬೇಕು, ಭವಸಾಗರವನ್ನುವಂತ ಈ ದುಃಖಮಯ ಸಾಗರದಿಂದ ನಾವು ಹೊರಗೆ ಬರಬೇಕು, ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಬೇಕು, ಗರ್ಭವಾಸದ ದುಃಖ ಇನ್ನೊಮ್ಮೆ ನಾವು ಅನುಭವಿಸಬಾರದು ಅಂತೇಳಿ ಯಾರಿಗೆ ಒಳಗ ಅಂತ ಒಂದು ಅನುತಾಪ ಆಗಲಿಕ್ಕತ್ತು, ಅಂಥ ಒಂದು ಏನಪ್ಪಾ ಅಂದ್ರೆ ತವಕ, ಈ ದುಃಖದ ನಿವೃತ್ತಿ ನನಗೆ ಆಗಬೇಕು. ಹೆಂಗೆ ಜೈಲ್ನಾಗ ಇರ್ತಾರಂತ ತಿಳ್ಕೊರಿ ನೀವು. ಪ್ರಸಾದ ಜೈಲ್ನಾಗ ಆ ಜೈಲ್ನಾಗ ಇದ್ದ ಆರಾಮಿದ್ದೇವೆ ಬಿಡಂತ ಅನ್ನೋದಿಲ್ಲ. ಯಾವಾಗ ನಮ್ಮನ್ನು ಇದರಿಂದ ಹೊರಗೆ ಹಾಕ್ಯಾರಪ್ಪ, ಯಾವುದರ ಒಂದು ಆಗಸ್ಟ್ 15 ಬರಲಿ ಏನರೇ ಬರಲಿ ಅದ್ರಾಗ ನಮಗೇನರ ಬಕ್ಷಿಸ್ ಪ್ರಕಾರ ಲಘುನ ನಮ್ಮನ್ನು ಈ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಹೆಂಗ ಒಳಗಿರುವಂಥ ಕೈದಿ ತಗು ಪಡ್ಕೋತಿರ್ತಾನೆ. ಈಗ ಗಿಳಿ ತಂದು ಪಂಜರದಾಗ ಇಟ್ಟಿರ್ತೀವಿ, ಆ ಗಿಳಿ ಏನು ಮಾಡ್ಬೇಕು ಪಾಪ, ಅದು ಅಲ್ಲಿದಲ್ಲೇ ಹಾರಾಡುವಂಥ ಗಿಳಿ ಆ ಪಂಜರದಾಗೆ, ಆ ಪಂಜರ ಯಾವಾಗ ಬಾಗಲ ತೆಗೆದಾರ, ಯಾವಾಗ ನಾ ಸ್ವಚ್ಛಂದವಾಗಿ ಹಾರೀನಿ ಅಂಥೇಳಿ ಆ ಪಂಜರ ಬಂಧನದಿಂದ ಬಿಡುಗಡೆ ಆಗ್ಬೇಕಂತ ಹೆಂಗೆ ಗಿಳಿ ತಗು ಪಡ್ತಿರ್ತದೆ. ಇನ್ನು ಮೀನ ಮನ್ಯಾಗ ಅದನ್ನ ಅವ್ರು ಶೋಕೇಶ್ ಅಂತ ತಂದು ಇಡ್ತೇವೆ, ಅದ್ರಾಗ ಮೀನುಗಳನ್ನ ಇದು ಮಾಡಿ ಇಷ್ಟೇ ನೀರಾಗ ಅಡ್ಡಾಡಬೇಕು, ಅದಕ್ಕಿಂತ ಹೆಚ್ಚು ಅಡ್ಡಾಡ್ಲಿಕ್ಕೆ ಅವಕಾಶ ಇಲ್ಲ. ಇದರಿಂದ ನಾ ಯಾವಾಗ ಹೊರಗೆ ಬಂದೇನೆ ಅಂತ ಹೆಂಗೆ ತವಕ್ ಪಡ್ತಿರ್ತಾರಲ್ಲ, ಹಂಗೆ ನಮಗೂ ತವಕಾಗಬೇಕು. ಹಂಗೆ ನಮಗನಿಸ್ಬೇಕು, ಭಗವಂತ ಈ ಮಹಾ ದುಃಖದಿಂದ ನನ್ನನ್ನು ಬಿಡುಗಡೆ ಯಾವಾಗ ಮಾಡ್ತೀಪ. ಈ ರೀತಿ ತಳಮಳ ಉತ್ಪತ್ತಿ ಆಗಬೇಕು. ಯಾರಿಗೆ ಈ ತಳಮಳ ಉತ್ಪತ್ತಿ ಆಗ್ಯದಲ್ಲ ಅವರು ಸಾಧಕತ್ವ ಸರಿಯಾಗ್ಯದ. ಮುಮುಕ್ಷತ್ವ ಯಾರಿಗೆ ಸರಿಯಾಗಿ ಬಂದದಲ್ಲ ಅವ್ರಿಗೆ ಸಾಧಕತ್ವ ಆಗ್ಯದ. ಮುಮುಕ್ಷತ್ವ ಇರಲಿಲ್ಲ ಅಂದ್ರೆ ಸಾಧಕತ್ವ ಸರಿಯಾಗಿ ಆಗುವುದಿಲ್ಲ ಅಂತಾರೆ. ವಿಠಲ ವಿಠಲ ವಿಠಲ. ಅದಕ್ಕೆ ಅವ್ರು ಏಕನಾಥ್ ಮಹಾರಾಜರು ಅಂತಾರ, ಮುಖ್ಯ ಪಾಹಿಜೆ ಅನುತಾಪ ಮುಖ್ಯ ಪಾಹಿಜೆ ಅನುತಾಪ ಮುಖ್ಯ ಪಾಹಿಜೆ ಅನುತಾಪ ಮುಖ್ಯ ಪಾಹಿಜೆ ಮುಖ್ಯ ಪಾಹಿಜೆ ಮುಖ್ಯ ಪಾಹಿಜೆ. ಓ ಏಕನಾಥ್ ಮಹಾರಾಜರು ಅಂತಾರ, ಸುಮ್ಮನೆ ಸಿಗುವುದಿಲ್ಲ ಅಂತಾರ ಅವರು. ಮುಖ್ಯ ಪಾಹಿಜೆ ಅನುತಾಪ, ನೀನು ಅನುತಾಪಗೊಂಡಿರಬೇಕು. ಸಾಕು 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 ಅನಿಸ್ಬೇಕು. ಒಂದೊಂದು ಕ್ಷಣ, ಒಂದೊಂದು ದಿವಸ, ಒಂದೊಂದು ತಾಸು ಮೊದಲು ಮಾಡಿಕೊಂಡ ನನಗೆ ನಿಜವಾದ ಆನಂದ ನನಗೆ ಯಾವಾಗ ಸಿಕ್ಕಿತ್ತು ಅಂತ ಹೇಳಿ ಆ ನಿಜ ಸುಖದ ಅಪೇಕ್ಷೆ ಅನ್ನುವಂಥದ್ದೇನದಲ್ಲ ಅದು ಮೊದಲು ಆಗಬೇಕಂತಾರು. ಅದಕ್ಕೆ ಜ್ಞಾನ ಸಿಂಧುದೊಳಗೆ 7 ಮೆಟ್ಟಲುಗಳನ್ನು ಹೇಳ್ತಾರೆ. ಭಗವಂತನನ್ನು ಹೋಗಿ ಮುಟ್ಟಲಿಕ್ಕೆ 7 ಮೆಟ್ಟಲುಗಳವ. ಅದ್ರಾಗ ಮೊದಲೇ ಪ್ಯಾಟ್ನಿಗೆ ಯಾವ್ದಂದ್ರೆ ಸುಖೇಚ್ಛೆ, ನಿಜ ಸುಖದ ಇಚ್ಛೆ ಅಂತ ಇದು ಆಗಬೇಕಂತಾರೆ. ಅದಕ್ಕೆ ಅವ್ರಂದ್ರು ಮುಖ್ಯ ಪಾಹಿಜೆ ಅನುತಾಪ. ಈ ಅನುತಾಪ ಇರ್ಲಾರ್ದ ವೈರಾಗ್ಯ ಬರುದಿಲ್ಲ ಅಂತಾರ ಅವರು. ಇದು ವೈರಾಗ್ಯದ ಮತ್ತೊಂದು ಮುಖ ಯಾವ್ದಪ್ಪ ಅಂದ್ರೆ ಅನುತಾಪದ ಇನ್ನೊಂದು ಮುಖ ವೈರಾಗ್ಯ. ನಿನಗದು ಸಾಕನ್ಸಿದ್ರೆ ಬಂದಿರ್ತಿ ಇಲ್ಲೇ ಸತ್ಸಂಗಕ್ಕೆ, ಅದು ವಾಲ್ಯ ಅನ್ಸಿದ್ರೆ ನೀ ಜಾಗ ನೀಗ ಬಂದಿರ್ತಿ. ಈ ಶರೀರದ ಮೇಲಿನ ಮೋಹ ಕಡ್ಕೊಂಡೆ ಅಂದ್ರೆ ಜಾಗಿನ ಕೂತಿರ್ತಿ, ಇಲ್ಲಿಕ್ಕಂದ್ರೆ ಸಹಿತ ಇಲ್ಲಿ ಕೂತರು ಸಹಿತ ಅಲ್ಲಿ ಹೋಗಿ ಮಲ್ಕೊಂಡಿರ್ತಿ. ಇಲ್ಲ ಮನಿ ಬಿಟ್ಟೆ ಬರುದು ಬಿಟ್ಟಿರ್ತಿ. ಯಾವಾಗ ನೀ ಸತ್ತ ಗುರ್ಲಿಂಗಂಗ ಮಹಾರಾಜರು ಸತ್ತಾರಿ ಬಂತ್ರಿ, ಹೌದೇ ಹೂ ಎಂದ್ರಿ ಅಂದ್ರೆ ದಾಸಬೋಧ ಹಚ್ಚುದು ಹೋತ್, ವೀಣಾ ಪೂಜಾ ಹೋತ್, ಜಾಗರಣೆ ಹೋತ್. ಅವ್ರ ಲಕ್ಷ್ಯದಾಗಿ ಅಷ್ಟೇ ಏನು ಹೂವಿನ ಟೈಮ್ದಾಗ ಕಾರ್ನಾಗ ಹೋಗೋದು, ಅಷ್ಟು ಹೂ ಹಾಕಿ ಒಂದು ವಿಮಲ ಬ್ರಹ್ಮನ ಪ್ರವಚನ ಮಾಡಿ ಬಂದ್ಬಿಟ್ಟೆ ಅಂದ್ರೆ ಕೆಲಸ ಬಗೆಹರಿತಂತೇಳಿ ಎಷ್ಟು ಸೊಳ ಭಕ್ತಿ ಆರಿಸ್ಕೊಂಡಿರ್ತಾರಂದ್ರೆ ಒಟ್ಟ ಎದ್ರದು ತ್ರಾಸ ಆಗಿರಬಾರ್ದು, ಭಕ್ತಿಯರೇ ಮಾಡಿರ್ಬೇಕು. ಹಂಗಾಗ್ತದ ಅದು ಒಳಗೆ ತಳಮಳ ಆಗಬೇಕು. ಇವತ್ತು ಗುರ್ಲಿಂಗ ಜಂಗಮ್ಮ ಮಹಾರಾಜರ ಸತ್ತ ಅದ ಶುರು ಆಗ್ತದಂದ್ರೆ 8 ದಿವಸಗಟ್ಟಲೆ ತಳಮಳ ಆಗ್ತಿರ್ಬೇಕು. ಯಾವಾಗ ಶುರು ಬರ್ತದ, ಯಾವಾಗ ಹೋಗ್ತೀನಿ ಇಷ್ಟು ಯಾವಾಗ ಆಗ್ತದಂದ್ರೆ ಇದು ಒಲ್ಲೆಂದಾಗ ಆಗ್ತದೆ. ಈ ಶರೀರದ ಬಗ್ಗೆ, ಈ ಸಂಸಾರದ ಬಗ್ಗೆ ಒಲ್ಲೆಂದಾಗ ಆಗ್ತದೆ. ಇದು ಕೆಟ್ಟ ಅನುತಾಪ ಆಗಬೇಕು ಅಂತಂದ್ರು. ಅದಕ್ಕೆ ಪುರಂದರದಾಸರು ಅಂತ ನೋಡ್ರಿ, ಬರಿದೇ ಹೋಯಿತು ಹೊತ್ತು, ಬರಿದೇ ಹೋಯಿತು ಹೊತ್ತು,
ಬರಿದೇ ಪುರಂದರದಾಸರಂತಾರ ಈ ನರಜನ್ಮ ಅನ್ನುವಂತಹದ್ದು ಕಾಯಂ ಇರ್ತಂತ ತಿಳ್ಕೊಂಡಿದ್ದೆ ಅಂತಂತಾರ ಅವರು. ಇದು ತಪ್ಪು ತಿಳುವಳಿಕೆ ಆಗ್ಬಿಟ್ಟಿತ್ತು ನನಗ. ನಾ ಕಾಯಂ ಇರಾವಂತ ತಿಳ್ಕೊಂಡು ಹಿಂದಾಗಡೆ ಮಾಡಿದ್ರು ಆತಂತೇಳಿ ಸತ್ ಹೊಡೆದು ಸಂಸಾರ ಮಾಡ್ಕೊತ ಕೂತು ಬಿಟ್ಟೆ. ಬರಿದೇ ಹೋಯಿತು ಹೊತ್ತು ಅವ್ರಿಗೊಬ್ಬರಿಗೆಲ್ಲ ನಾವು ವಿಚಾರ ಮಾಡಿದೇವಂದ್ರ ನಮಗೂ ಹಂಗೆ ಅನಿಸ್ತದ. ಯಾಕಂದ್ರೆ ನಾವು ನಿಜವಾಗಿ ವಿಚಾರ ಮಾಡಿದ್ದು ಈ ಪರಮಾರ್ಥ ಅನ್ನುವಂತಹದ್ದು ಮುದುಕರಾದ್ಮೇಲೆ ಮಾಡುದಂತೆ ತಿಳ್ಕೊಂಡವ್ರು ಬಹಳ ಬಂದಿದ್ದಾರೆ. ಇದು ಈಗ ಮಾಡೋ ಕೆಲಸನೇ ಅಲ್ಲ ಅಂತ. ನನಗಂತೂ ಎಷ್ಟೋ ಮಂದಿ ಅಂದ್ಬಿಟ್ಟಾರೆ ನಿಮ್ಗೆ ಹುಚ್ಚ ಹಿಡಿದಂತಾರ. ಅಂದ್ಬಿಟ್ಟು ಎಲ್ಲಾರು ಏನು ಕಂಡಕ್ಟರ್ ನೌಕರಿ ಮಾಡಿ ಎಷ್ಟು ಗಳಿಸಿದ್ರು ಏನ್ ಮಾಡಿದ್ರು ಕುಳ್ಕೊಂಡಾರ. ಏನ್ರಿ ನೀವು ಬರೀ ಸತ್ತ ಇಪ್ತ ಅನ್ಕೋತಿದ್ರ ಕಳೆದ ಬಿಟ್ರಿ. ಇವೆಲ್ಲ ಅವಾಗಲೇ ಮಾಡುದಂತ ನಮಗ್ ಬುದ್ಧಿ ಹೇಳ್ತಿದ್ರು ಅವರು. ಆದ್ರ ಮಹಾರಾಜರು ಸಿಕ್ಕರು ಈಗ ಹೋದ ಸಮಯನೇ ಪುಕ್ಕಟ್ಟು ಹೋತ ನಮಗನ್ಬೇಕಂತ. ಎಷ್ಟು ಪುಕ್ಕಟ್ಟು ಹೋತು? 1971ನೇ ಇಸ್ವಿಯೊಳಗೆ ನನಗೆ ಉಪದೇಶ ಆಗಿದೆ. ಎಷ್ಟು ಅಪ್ಪಾಗಿ ವಿಚಾರ ಮಾಡಿ 71 1 9 80 ಅಂದ್ರೆ 29 20 49 1 50 ಶುದ್ಧ ಅರ್ಧ ಶತಕ ಹೋಗ್ಬಿಟ್ಟು ಬರಿದೇ ಹೋಯಿತು ಹೊತ್ತು ಬರಿದೇ ಹೋಯಿತು 50 ವರ್ಷ. ಏಕನಾಥ್ ಮಹಾರಾಜರು ಅಂತಾರ ನರದೇಹಿ ಆಯುಷ್ಯ ಶತತಿ ಪ್ರಮಾಣ ಅರ್ಧರಾತ್ರ ದಾನ ಜಾಯಮದೇ ಅಂತಾರವರು. ಸಮರ್ಥ ಅಂತಾರ ಶತವರುಷ ವಯಾನೇ ಮಿಲೇ ಜಾತ ಬಾಳಪಣ ನೇನತ ಗೆಲೆ ತಾರುಣ್ಯ ಬಗೆ ಮೆಚ್ಚಿದೆ ವಿಷಯ ಕಡೆ ವೃತಪಣೆ ನಾನಾ ರೋಗ ಭೋಗನೆ ಲಾಗೆ ಕರ್ಮ ಭೋಗ ಆತ ಭಗವಂತ ಯೋಗ ಕೋಣೆ ವೇಳೆ ಶತವರುಷ ವಯನೇ ವೇಳೆ 100 ವರ್ಷ ಆದ್ರೂ ಸಹಿತ 50 ವರ್ಷ ನಡ್ಕೊಂಡು ಹೋಗುವಂತಂಗ ನನ್ನ 50 ವರ್ಷ ಉಪದೇಶ ತಗೊಂಡ್ರು ಸಹಿತ ಇನ್ನ ಏನು ಅದ್ರಾಗ ಮುಂದೆ ಒಂದ್ ಹೆಜ್ಜೆ ಇರ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರ ಬರಿದೇ ಹೋಯಿತು ಹೊತ್ತು ಈ ನರಜನ್ಮ ಸ್ಥಿರವೆಂದು ನಾನಿದ್ದೇನೋ ರಂಗ ಬರಿದೇ ಬರಿದೇ ಒಂದೇದೇನೀಗ ಒಂದು ತಪ್ಪೇನು ಅಂದ್ರ ಇದು ಕಾಯಂ ಇರ್ತೇವಂತ ತಿಳ್ಕೊಂಡದ್ದು ಮೊದಲೇ ತಪ್ಪ. ನಮಗೆ ಯಾಕೆ ಅನುತಾಪ ಆಗಿಲ್ಲ ಅನ್ನೋದಕ್ಕ ದೀಪು ನಾವು ಕಾಯಂ ಇರ್ತೇವು ಈಗ ಅನ್ಕಂತ ಇದು ಮಾಡೋ ಕೆಲಸ ಅಲ್ಲ ಅಂತ ಹೇಳಿ ಸುಮ್ಮನೆ ಸಡ್ಡೋಡ ಸಂಸಾರ ಮಾಡಿದ್ದು ಒಂದೇ ತಪ್ಪ. ಇದು ಎರಡನೇದ್ದು ಆಸೆ ಎಂಬುದು ಎನ್ನ ಕ್ಲೇಶ ಪಡಿಸುತ್ತೀನೆ ಆಸೆಯಾದೇನೋ ಹಾರಿ ಶೇಷ ಸಾಯಿ ಘಾತಿಯಾದೇನೋ ನಾಶವಾಯಿತು ಜನ್ಮ ಮೋಸ ಹೋದೆನೋ ಕೃಷ್ಣ
ಆಸೆ ಎಂಬುದು ಎನ್ನ ಕ್ಲೇಶ ಪಡಿಸುತ್ತಿದೆ. ಒಮ್ಮೆರೆ ಅನಿಸ್ಯದ ನಮಗಿಂಗ, ಸದ್ಗುರುನಾಥ ಏನ್ ಆಶೆಪ್ಪ ಇದು, ನನ್ನ ಏನಪ್ಪ, ನನಗೆ ನಾಮಸ್ಮರಣೆ ಮಾಡ್ಬೇಕಂತ ಆಸೆ ಇಲ್ಲ, ಸತ್ತಾಕ್ ಹೋಗ್ಬೇಕಂತ ಆಸೆ ಇಲ್ಲ, ಬರೇ ಗಳಿಕೆ ಮೇಲೆ ಗಳಿಕೆ ಮಾಡಬೇಕು, ಮನಿ ಕಟ್ಟಬೇಕು, ಚಲೋ ಚಲೋ ಅರಿವಿ ಉಡಬೇಕು, ಎಷ್ಟು ಆಸೆಗಳು. ಮುಂಜಾನೆ ಎದ್ದು ಕೂಡಲೇ ಸುರುಣೆ ಆಸೆ, ಏನಿದ್ರು ಸಹಿತ ನಮಗೆ ಸಾಕಾಗವಲ್ತು. ಒಂದು ಮೊಬೈಲ್ ಇದ್ರೆ ಮತ್ತೊಂದು ಮೊಬೈಲ್ ನೋಡಿದ್ರೆ ಸಾಕು. ನಾವು 20,000 ತಗೊಂಡ್ರೆ ಮತ್ತೊಬ್ಬ 30,000 ತಗೊಂಡು ನೋಡಿದ್ರೆ ಸಾಕು. ಈ ಮೊಬೈಲ್ ಮೇಲೆ ಹೋಗಿ ಅದನ್ನ ನಮಗೆ ಯಾವಾಗ ತಗೋದ? 6 ಲಕ್ಷ ರೂಪಾಯಿ ಕಾರ್ ತಗೊಂಡದ್ ನೋಡುದು ತಗೊಂಡ ಆರಾಮ್ ಅಡ್ಡಾಡ್ತಿರ್ತೇವು. 10 ಲಕ್ಷದ ಯಾರ ತಗೊಂಡ್ರಂದ್ರೆ ಇದನ್ನ ಯಾರು ಸೆಕೆಂಡ್ ಹ್ಯಾಂಡ್ ತಗೊಳ್ದಿರ ಹತ್ತಿರ ತಗೊಳ್ಬೇಕು. ಎಷ್ಟು ಆಸೆ, ಮೈ ಮೇಲೆ ಬಂಗಾರ ಹಾಕೋ ಆಸೆ, ಎಷ್ಟು ತಿನ್ನೋ ಆಸೆ ಅಂತೂ ಅದೇನು ಮಿತಿ ಮೀರಿ ತಿನ್ನೋದು ಅಂದ್ರ ಹೆಂಗ ತಿನ್ನೋದು ಅಂದ್ರ ಎದಕ್ ಹುಟ್ಟಿಪ್ಪ ಅಂತ ಯಾರ ಕೇಳಿದ್ರೆ ತಿನ್ನೋ ಸಂಬಂಧೇ ಹುಟ್ಟಿನಿ ಅಂತ ಅಷ್ಟು ನೋಡಿ ತಿನ್ನೋದು. ವಿಠಾಲ ವಿಠಾಲ ವಿಠಾಲ. ಮತ್ ಶಿಸ್ತಾಗಿ ತಿಂದ ಮೇಲೆ ಜಾಗಾಣಿ ಮಾಡಂದ್ರೆ ಹೆಂಗ್ ಮಾಡ್ತದ, ಕಣ್ಣು ನೋಡ್ಬೇಕು ಹಿಂಗ ಅಂದ್ರ ಅದೇನಂತಾರಲ್ಲ, ಹಾಫ್ ಮಾಡ್ರ ಅದಾರ. ಒಂದ್ ಸ್ವಲ್ಪ ಕಣ್ಣ ಕಳ ಬೇಕೋ ಬೇಡ, ಹಿಂಗ್ ಕೂತಿದ್ರೆ ನಿಮ್ಮನ್ನ ಯಾರು ಲಗ್ನನೇ ಆಗ್ತಿದ್ದಿಲ್ಲ. ಮಹಾರಾಜರು 6 ದಿವಸ ಗಟ್ಲೆ ಜಾಗರಣೆ ಮಾಡ್ತಿದ್ರು. ನಮ್ಮ ಮಹಾರಾಜರು 6 ದಿವಸ ಜಾಗರಣೆ ಮಾಡಿದ್ರು ಸಹಿತ ಮೋತಿ ಮೇಲೆ ಒಂದು ಸ್ವಲ್ಪ ಸಹಿತ ಆ ಲಕ್ಷಣ ಕಡಿಮೆ ಆಗ್ತಿದ್ದಿಲ್ಲ. ಯಾಕ್ರಿ ಇವ್ರ ಸದಾ ಕುಲು 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 ನಗ್ತಿದ್ರು ನಮ್ಮ ಮಹಾರಾಜರು. ವಯಸ್ಸು ಎಷ್ಟಾಗಿದ್ದು? 71, 72, 73 ವಯಸ್ಸು ಟೈಮ್ದಾಗ ನಮ್ಮ ನಡು ನಿಂತು ಕುಡಿತೀರಿ ವಿಠಾಲ ವಿಠಾಲ ವಿಠಾಲ. ಈಗ ನಾ ಬರೀ ಕೂತು ಹಿಂಗ್ ಮಾಡ್ಲಿಕ್ಕಂತ ನಮ್ಮ ಮಹಾರಾಜರ ಕಾಲ್ ಎತ್ತೆತ್ ಹಿಂಗ್ ಕುಣಿತಿದ್ರಿ ವಿಠಾಲ ವಿಠಾಲ. ಅವರ ಕುಣದ ಮೇಲೆ ನಾವ್ಯಾಂಗ್ ಸುಮ್ಮನೆ ನಿಂತಿರೋದು? ಅಕಸ್ಮಾತ್ ನಾವು ನಿಂತೇವ ಅಂದ್ರ ಇವು ಇದ್ದಲ್ಲ ಬಂಟ ರಾಮಣ್ಣ ಹಿಂಗ್ ಮಾಡ್ಬಿಡ ಏನ ನಿಮ್ಮ ಅಂತೆ. ಮಹಾರಾಜರೇ ಕುಣಿತಿದ್ರು, ಮಹಾರಾಜರೇ ನಮಗ್ ಜಾಗರಣೆ ಪುಗಡಿ ಅವರೇ ಆಡುತ್ತಿದ್ರು. ಅವ್ರನ್ನ ಹಿಡಿಯೋದು ಇವ್ರನ್ನ ಹಿಡಿಯೋದು, ಎರಡು ಕೂರ್ಚ್ ಕೈ ಜೋಡಿಸೋದು, ಆಟ ಆಡೋದು, ಕುಲು 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 ನಗತಿದ್ರು. ಯಾಕಂದ್ರ ಅವ್ರಿಗೆ ಅನುತಾಪಗೊಂಡ ಸದ್ಗುರುನಾಥನಿಂದ ಉಪದೇಶ ತಗೊಂಡಿದ್ರು. ಇದು 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 ಸುಳ್ಳದ ಅಂತ ಅವ್ರು ಖಾತ್ರಿ ಮಾಡ್ಕೊಂಡ್ಬಿಟ್ರು. ಅದು ಇದ್ರಾಗ ಅರ್ಥ ಇಲ್ಲ ಅಂತ ಅಂದ್ಬಿಟ್ರು ಅವರು. ನಾವು ಇರುವುದೆಲ್ಲ ಅರ್ಥ ಅಲ್ಲದ, ಇಲ್ಲೇ ಹತ್ರ ಪರಮಾರ್ಥದಾಗ ಏನು ಅರ್ಥದ ಅಂತನ್ನುವಂಥದ್ದು ನಮಗಾಗಿ ಕೂತದ ಅಂತೇಳಿ ನಮಗೆ ಈ ವೈರಾಗ್ಯ ಅನ್ನುವಂಥದ್ದು ಬಂದೇ ಇಲ್ಲ. ಒಂದು ಜಾಗ ನಮಗೆ ವಜ್ಜೆ ಯಾಕೆ ಹಾಕ್ಲಿಕ್ಕತ್ತಾವ, ಅವ್ರು ಯಾಕೆ ಆಗಲಿಲ್ಲ ಅಂದ್ರೆ ಅವರು ಅನುತಾಪಗೊಂಡ ಮಾಡಿದ್ರು, ನಾವು ಅನುತಾಪಗೊಳ್ಳಾರ್ದ ಮಾಡ್ಲಿಕ್ಕತ್ತೀವಿ. ಇಷ್ಟೇ ಫರಕ್ ಅದ. ಆಸೆ ಎಂಬುದು ಎನ್ನ ಕ್ಲೇಶ ಪಡಿಸುತ್ತಿದೆ. ಆಸೆ ಎಂಬುದು ಎನ್ನ ಕ್ಲೇಶ ಪಡಿಸುತ್ತಿದೆ. ಆಸೆಯಾದೇನೋ ಹರಿಶೇಷ ತಾಯಿ, ಆಸೆಯಾದೇನೋ ವಾಸುದೇವನೇ ನಿಮ್ಮ ಧ್ಯಾನವ ಮಾಡದೆ ನಾಶವಾಯಿತು ಜನ್ಮ. ಮೋಸ ಹೋದೆನು ಕೃಷ್ಣ, ಮೋಸ ಹೋದೆನು ಕೃಷ್ಣ. ಬರಿದೇ ಹೋಯೇನು, ಬರಿದೇ ಹೋಯೇನು. ಈ ಆಸೆಯನ್ನ ನಾವು ಅಳಿಬೇಕಂತ. ಆಸೆ ವಾಸನೆಗಳ ಅಳಿದವನು ಕೈಲಾಸ ಈಶನಕ್ಕೂ ಸರ್ವಜ್ಞ. ಆಸೆ ವಾಸನೆಗಳನ್ನು ನಾವು ಅಳದು ಬಿಟ್ಟೇವಂದ್ರ ಇಲ್ಲಿ ಅಷ್ಟೇ ರಾಜರ ಅಲ್ಲ, ಕೈಲಾಸಕ್ಕೆ ಒಡೆಯರಂತ ಅಂತ. ಈ ಆಸೆ ನಮ್ಮನ್ನ ಏನ್ ಮಾಡಿಬಿಟ್ರು ಅಂದ್ರ ದೀನಾವಸ್ಥೆಗೆ ಒಯ್ದು ಬಿಡ್ತದ. ಏನೂ ಬ್ಯಾಡ ಅಂತ ಬಿಡ್ರಿ, ನೀವೇನು ಬ್ಯಾಡ ಅಂದ್ರಿ, ನೀವು ಹೆಂಗಂದ್ರ ಅಗ್ನಿ ಶತದ ಕೂಡಬಹುದು. ಬೇಕು ಅಂದ್ರೆ ಅವ್ರ ಮುಂದೆ ಹಿಂಗ್ ಕೂಡ್ಬೇಕಾಗ್ತದೆ. ಕೊಡ್ತಾನೋ ಇಲ್ಲೋ ಕೊಡ್ತಾನೋ ಏನೋ ಬೇಡ. ನಮ್ಮ ಮಹಾರಾಜರು ನೋಡ್ರಿ, ಎಂದು ಉಟ್ಟು ಬಟ್ಟಿ ಮೇಲೆ ಮನಿ ಬಿಟ್ಟು ಬಂದ್ರು ಸಹಿತ ಎಂದು ಯಾರಿಗೂ ಕೈ ಒಡ್ಲಿಲ್ಲ, ಯಾರಿಗೂ ಬೇಕಲ್ಲಿಲ್ಲ. ಯಾಕೆ ಬೇಕನ್ಬೇಕಂದ್ರ ಅವರು ಸಾಕಂದ್ರ ಅವರು
ಸಾಕು ಏನದ ಸಾಕು ಆನಂದಿದ್ದೀನಿ ಎಷ್ಟು ಅನ್ನೋದ್ರು ಎಷ್ಟಾದರೂ ಸಿಗಲಿಲ್ಲ. ಹಂಗೆ ಬೇಕೇ. ಅದಕ್ಕೆ ಅವರಂದ್ರು ಆಸೆ ಎಂಬುದು ಎನ್ನ ಕ್ಲೇಶ ಪಡಿಸುತ್ತಿದೆ, ಘಾಸಿಯಾದೇನು ಹರಿಶೇಷಶಾಯಿ ವಾಸುದೇವನೇ ನಿಮ್ಮ ಧ್ಯಾನವ ಮಾಡದೆ, ನಾಶವಾಯಿತು ಜನ್ಮ ಮೋಸ ಹೋದೇನೋ ಕೃಷ್ಣ. ಎಷ್ಟು ತಾಪ ಮಾಡ್ಕೊಂಡಿರ್ಬೇಕು ಪುರಂದರದಾಸರು ಎಂಥ ಒಂದು ಏನಪ್ಪಾ ಅಂದ್ರೆ ದೊಡ್ಡ ವ್ಯಾಪಾರಸ್ಥರು ಅವರು. ಅಂದ್ರೆ ಏನು, ಈ ಬಂಗಾರದ ಮುತ್ತು ರತ್ನ ಬಂಗಾರದ ಎಲ್ಲ ವ್ಯಾಪಾರ ಮಾಡುವಂತವ್ರು ಅವರು. ಜಿಬುಟ್ ಅಂದ್ರೆ ಅಷ್ಟು ಜಿಬುಟ್, ಆಸೆ ಇದ್ದವ್ರು ಜಿಬುಟ್ ಇದ್ದೇ ಇರ್ತಾರ. ಆಸೆ ಇದ್ದವ್ರು ಹೆಂಗಿರ್ತಾರಂದ್ರ ಜಿಬುಟ್ರ ಬಗ್ಗೆ ಏನು ಹೇಳೋದದ, ಜಿಬುಟ್ರ ಅಂದ್ರೆ ಭಾಳ ಜಿಬುಟ್ ಇರ್ತಾರ ಅವ್ರು. ತಾವು ತಿನ್ನೋದಿಲ್ಲ, ಮಂದಿಗೂ ತಿನ್ನಿಸಿಕೊಳ್ಳೋದಿಲ್ಲ, ಏನು ಅದು ಇಟ್ಟು ಬಿಟ್ಟು ಹೋಗಿಬಿಡ್ತಾರ ಅವ್ರು. ಇವರು ಪುರಂದರದಾಸರು ಇಷ್ಟು ಜಿಬುಟ್ಟಿದ್ರಂತ. ಪುರಂದರದಾಸರ ಬಗ್ಗೆ ಕಥೆ ನಿಮಗೆಲ್ಲ ಗೊತ್ತಿರಬೇಕು. ಪುರಂದರದಾಸರಂತ ಜಿಬುಟ್ಟಿದ್ದು ಅವ್ರ ಪೂರ್ವಜನ್ಮದ ಪುಣ್ಯ ಇತ್ತು. ಅವತಾರಿಕರೇ ಅವರು, ಅವತಾರಿಕರೇ. ಆದ್ರ ಈ ಜಿಬುಟ್ತನ ನೋಡಿ ಭಗವಂತಂದ ಇದೇ ಬರೇ ಇದನ್ನೇ ಮಾಡ್ಕೋತ ಕೂತೀವ. ಅವನ ಹೆಸರು ಬೇರೆ ಏನೋ ಇರ್ತವ್ರು. ಏನಿತ್ತವ್ರ ಹೆಸರು? ಶ್ರೀನಿವಾಸ ನಾಯಕ ಅಂತ. ಶ್ರೀನಿವಾಸ ನಾಯಕ್ ಅವ್ರ ಹೆಸರು ಮೂಲದಾಗ. ಅವ್ರ ಹೆಂಡತಿನಂತರ ಎಷ್ಟು ಬಂದೋಬಸ್ತ್ನಾಗ ಇಟ್ಬಿಟ್ಟಿದ್ರು. ತಾವು ದಾನ ಮಾಡ್ತಿದ್ದಿಲ್ಲ, ಮನ್ಯಾಗೂ ಏನು ದಾನ ಮಾಡ್ಲಿಕ್ಕೆ ಬಿಡ್ತಿದ್ದಿಲ್ಲ. ಇಷ್ಟು ಬಂದೋಬಸ್ತ. ಅಂಥದ್ರಾಗ ಭಗವಂತಗೆ ಚಿಂತೆ ಹತ್ತು, ಇವು ಬಂದಾನೆ ಅದಕ್ಕೆ, ಇವು ಮಾಡ್ಲಿಕ್ಕಂತಾನೇನು ಅಂತೇಳಿ ಒಂದು ದಿವಸ ಬ್ರಾಹ್ಮಣ ವೇಷ ಹಾಕೊಂಡ ಇವ್ರು ಪುರಂದರದಾಸರ ಅಂಗಡಿಗೆ, ಶ್ರೀನಿವಾಸ ನಾಯಕನ ಅಂಗಡಿಗೆ ಬರ್ತಾನೆ ಭಗವಂತ. ಬಂದ ಹಿಂಗೆ ನನ್ನ ಮಗನ ಮುಂಜುವದ ಮತ್ತೇನ್ರ ಒಂದಿಷ್ಟು ನಮಗೆ ಕೊಡ್ರಿ ಅಂತ ಕೇಳಿದ್ರೆ ಹ್ಞೂ ಅಂತ ನಾವು ಏನೋ ಕೊಡ್ಲಿಕ್ಕೆ ತಯಾರಾಗೋದು. ಯಾಕೆ ದಾನ ಮಾಡಬೇಕಾದ್ರೂ ಸಹಿತ ಅದಕ್ಕೆ ಈ ಕೈಗೊಂದು ಸ್ವಲ್ಪ ಇದು ಬೇಕದ ಏನು. ಆಗಳ ಯಾರೋ ಹೇಳಿದ್ರು ನೋಡ್ರಿ ಪ್ರವಚನದಾಗ, ಒಬ್ಬ ಮುಣಗಲಿಕ್ಕತ್ತಿದ್ದಂತ, ಈ ಕೈ ಕೊಡೋ ಅಂದ್ರೆ ಅವ್ ಕೈ ಕೊಡ್ಲಿಲ್ಲ ಅವ. ಯಾಕಂದ್ರೆ ಕೊಡೋದೇ ಗೊತ್ತಿದ್ದಿಲ್ಲ. ಅದಕ್ಕೇನಂದ, ನಾನು ಕೈ ತಗೋ ಅಂದ ಕೂಡಿ ಹಿಡಿದು ಹೇಳ್ದಂತವ. ಅವ್ ಮುಡುಗವ ನನ್ನ ಕೈ ತಗೋ ಅಂದವ. ಕೈ ತಗೋದ್ ಕೂಡಿ ಪಟಕನೆ ತಗೊಂಡು ಕೈ ಕೊಡೋ ಅಂದ್ರೆ ಕೊಡ್ಲಿಕ್ಕೆ ತಯಾರ. ಅಂದ್ರೆ ಕೊಡು ಚಟನೇ ಇಟ್ಟಿದ್ದಿಲ್ಲ ಅಂತ ಅವಾಗ. ಏನ ಓರ್ ಹೆಂಗೆ ಇರ್ತದ, ಒಟ್ಟ ಕೊಡುದಂದ್ರೆ ಗೊತ್ತಿರೋದಿಲ್ಲ. ಹಂಗ ಏನು ಕೊಡ್ಲಿ ಇಲ್ಲ ಅದ ಕೂಡಲೇ ಭಗವಂತ ಏನು ಮಾಡಿದ, ಮನೆಗೆ ಹೋದ. ಮನೆಗೆ ಹೋಗಿ ಆ ತಾಯಿಗೆ ಬೇಡ್ಕೊಂಡ, ಮತ್ತೇನ್ರಿ ನಮಗೇನ್ರಿ ಕೊಡ್ರಿ. ಅದು ಕೂಡಲೇ ಆಕೆ ಅಂದ್ರು, ನನ್ನ ಕಡೆ ಏನು ಕೊಡೋದ, ನನಗೆ ಕೊಡಬೇಕಾದ್ರೆ ಎಲ್ಲ ಪರ್ಮಿಷನ್ ಬೇಕಾಗ್ತದೆ, ಏನೂ ಕೊಡಲಿಕ್ಕೆ ನನ್ನ ಕಡೆ ಇಲ್ಲ, ಎಲ್ಲ ಹಾಕಿಟ್ಟು ಬಿಟ್ರಲ್ಲ. ಮತ್ತಂದ ಏನು ಮಾಡಬೇಕು, ಏನು ನೋಡಿ ಕೊಡ್ರಿ. ಅಂದ ಕೂಡಲೇ ಆಕೆ ಏನು ಮಾಡಿದ್ಲು, ತನ್ನ ಮೂಗನ್ಯಾಗಿರುವಂಥ ಒಂದು ಇದು ಇರ್ತಲ್ಲ, ಅದು ಏನಂದ್ರೆ ಮುಗ್ಬಟ್ಟ ವಜ್ರದ್ದು, ಅದನ್ನೇ ಏನು ಮಾಡಲು, ಇದನ್ನೇ ತಗೋರಪ್ಪ ಕೊಟ್ಟು ಕೂಡಲೇ ಅವೇನು ಮಾಡಿದ್ಪ, ಭಗವಂತನೇ ಇದ್ದವ. ಅದನ್ನು ತಗೊಂಡು ಬಂದು ಈ ಅಂಗಡಿಗೆ ಬಂದಿಲ್ಲ, ಶ್ರೀನಿವಾಸ ನಾಯಕನ ಅಂಗಡಿಗೆ ಬಂದು, ಇದ್ರ ಕಿಮ್ಮತ್ತು ಎಷ್ಟು ಆಗ್ತದೆ ನೋಡ್ರಿ, ಇದ್ರ ರೊಕ್ಕ ಕೊಡ್ರಿ. ಅದನ್ನು ನೋಡಿದ ಕೂಡಲೇ ಅವ ಅಂದ, ಇದು ನಾನು ಹೆಂಡತಿ ಮೂಗನ ಇದು ಇವ್ರ ಕೈಯಾಗಿ ಹೆಂಗೆ ಬಂತು ಅಂದ ಕೂಡಲೇ ಅವಾಗ ಭಯಂಕರ ಇದು ಆಗಿಬಿಟ್ಟು ಸಿಟ್ಟು ಬಂದು ತಡ್ರಿ ನಾ ಕೊಡ್ತೇನಂತ ಅಂತೇಳಿ ಆ ಮೂಗ್ಬಟ್ಟ ತನ್ನ ಇದ್ರಾಗ ಹಾಕಿ ಅದನ್ನೆಲ್ಲ ಇವ್ರು ಇರ್ತಾರಲ್ಲಪ್ಪ, ಇವರು ಡಿಪೋ ಅದೊಂದು ಟ್ರೆಜರಿನೇ ಬೇರೆ ಇರ್ತದೆ, ಅಲ್ಲಿ ಅದನ್ನ ಹಾಕಿ ಲಾಕರ್ನಾಗಿಟ್ಟ ಮನೆಗೆ ಬಂದ ಮುಗ್ಬಟ್ಟೆ ಎಲ್ಲಿದ ಅಂತ ಕೇಳಿದ ಕೂಡಲೇ ಆಕಿ ಗಾಬರಿ ಆಗಿಬಿಟ್ಲಿ. ಮತ್ತು ಮೂಗ್ಬಟ್ಟೆ ಇಲ್ಲ ಅಂತಂತಂದ್ರೆ ಇವ್ರು ನಮಗೆ ಇದು ಮಾಡ್ತಾರೆ ಅಂತೇಳಿ, ಇನ್ನು ನನ್ನ ಕಿಮ್ಮತ್ತೇ ಹೋಗ್ತದೆ ಭಗವಂತ, ನೀ ಹೆಂಗೆ ಮಾಡು ಅಂತೇಳಿ ಒಳಗೆ ಹೋಗಿ ವಿಷ ತೊಗೊಂಡು ವಿಷ ಕುಡಿದು ಪ್ರಾಣ ಬಿಡ್ಬೇಕಂತ ಮಾಡಿದ್ವಿ. ವಿಷ ಕುಡಿದು ಹಿಂಗೆ ಪ್ರಾಣ ಬಿಡ್ಬೇಕಂತ ವಿಷ ಕುಡಿಬೇಕು ಅನ್ನೋದಕ್ಕೆ ಆ ಬಟ್ಟಲದೊಳಗೆ ಆ ಮೂಗುಬಟ್ಟು ಬಂದಿದ್ವಿ. ಅಂದ್ಕೊಳ್ಳಿ ಪಟಕ್ಕನ ತಗೋರಿ ಮೂಗುಬಟ್ಟು ಅಂದ್ಕೊಳ್ಳಿ ಗಾಬರಿ ಆಗಿ ಆ ಮೂಗುಬಟ್ಟು ನೋಡಿ ಅಲ್ಲಿ ಮತ್ತೆ ಅಂಗಡಿಯಾಗ ನೋಡ್ತಾರ, ಅಲ್ಲಿ ಇದ್ದಿದ್ದಿಲ್ಲ, ಇಲ್ಲಿ ಮೂಗುಬಟ್ಟು ಇಲ್ಲಿ ಹೆಂಗೆ ಬಂತು, ಇದು ಭಗವಂತಂದೇ ಇದು ಅಂದಾಗ ಮನಸ್ಸಿಗೆ ಅನುತಾಪಗೊಂಡು ಬಿಟ್ರು ಪುರಂದರದಾಸರು. ಆ ಅನುತಾಪಗೊಂಡಾಗ ಬಂದಂಥ ಪದನೇ ಇದು, ಬರಿದೇ ಹೋಯಿತು ಹೊತ್ತು, ಬರಿದೇ ನರಜನ್ಮ ಸ್ಥಿರವೆಂದು ನಾನಿದ್ದೇನೋ ರಂಗ
ಸತಿಸುತ್ತಾರೆಂತೆಂಬ ಅತಿ ಭ್ರಾಂತಿ ಒಳಗಾಗಿ ಮತಿಹೀನ ನಾನೇನೋ ಶುಚಿ ದೂರನೇ ಮತಿಹೀನ ನಾನೇನೋ ಸತತ ವಿಷಯದಿಂದ ಹತನಾದೆ ಮನವೆನ್ನ ವಿಷಯದಿಂದ ಹತನಾದೆ ಮನವೇ ಗತಿಗರಿಸುತ್ತಿದೆ ಲಕ್ಷ್ಮೀಪತಿ ಸರ್ವೋತ್ತಮನೇ ಬರಿದೇ ಹೋಯಿತು ಹೊತ್ತು ಬರಿದೇ ನೋಡಿ ಇವೆಲ್ಲ ಅನುತಾಪ. ಎರಡನೇದೇನು ಒಂದೇದು ನರಜನ್ಮ ಸ್ಥಿರ ಆದಂತ ತಿಳ್ಕೊಂಡದ್ದು ಒಂದೇದು ತಪ್ಪ. ಎರಡನೇದು ಆಸೆ ಅತಿ ಮಾಡ್ಕೊಂಡದ್ದು ಸಂಬಂಧ ಈ ಪರಮಾರ್ಥದಿಂದ ನಾವು ಹೊರಗೆ ಹೊಂಟೇವು ಅನ್ನುವಂಥದ್ದು ಆಸೆ ಪಟ್ಟದ್ದು ಎರಡನೇ ತಪ್ಪ. ಮೂರನೇದು ನೋಡ್ರಿ ಸತಿಸುತ್ತರೆಂತೆಂಬ ಅತಿ ಭ್ರಾಂತಿಗೊಳಗಾಗಿ. ಇದು ಭ್ರಾಂತಿ ಅಂತಾರ ಅವರು ಪ್ರಸಾದ. ಈ ನಾವು ಏನು ಹೆಂಡ್ರು ಮಕ್ಕಳು ಅಂತೇಳಿ ಈ ರೀತಿ ಬಡ್ಕೊಂಡು ಮಾಡ್ಲಿಕ್ಕತ್ತೀವಲ್ಲ, ಇದೊಂದು ಭ್ರಾಂತಿ ಆಗಿದ್ದು ನಿನಗಂತಾರದು. ಖರೇನೆ ಭ್ರಾಂತಿನೇ ಅದು. ಯಾಕಂದ್ರೆ ನೀನು ದೀಪದಕ್ಕೆ ಮೊದಲು ನೀನ್ಯಾರು ಇವರ್ಯಾರು ಪ್ರಶ್ನೆ ಮಹಾತ್ಮರು ಪ್ರಶ್ನೆ ಹಾಕ್ತಾರ. ಹೌದಪ್ಪ ನಿನ್ನ ಹೇಳ್ತಿ ನೀನು ಇದು ಅಂತೆಲ್ಲ ಹಿಂಗೆಲ್ಲ ಮಾಡ್ಲಿಕ್ಕತ್ತಿ, ನೀ ಹುಟ್ಟುಕ್ಕಿಂತ ಮೊದಲು ಇವ್ರು ಯಾರು? ನೀನು ದೀಪದಕ್ಕೆ ಮೊದಲು ನೀನ್ಯಾರು ಇವರ್ಯಾರು? ನೀನಿರುವ ಪರ್ಯಂತ ಇವರು ಇಹರೇ. ನೀರು ತನಕಾರೆ ಇವರು ಇರ್ತಾರ ಗ್ಯಾರಂಟಿ ಅದ ನಿನಗ. ಹೋಗ್ಲಿ, ನೀನು ಪುನರಪಿ ಜನಿಸಿಪರೆ ಇವರೇ ನಿನಗಾಗುವರೆ. ಇನ್ನೊಮ್ಮೆ ಹುಟ್ಟಿ ಬಂದ್ರ ಮತ್ತಿದೇ ಹೆಂಡತಿ ಇದೇ ಮಕ್ಕಳ ನಮಗಾಗ್ತಾರಂತದನ. ಹಿಂದಿನ ಹೆಂಡತಿ ಅಂತಾಕಿದ್ಲಿ ಯಾರಿಗ ಗೊತ್ತು? ನಮ್ಮಕ್ಕಿ ಈಗೇನು ಗೊತ್ತದ? ಯಾಕಪ್ಪ ಎಷ್ಟು ಮಕ್ಕಳಿದ್ದು? 30 20 ಇನ್ನು 2 3 ಏನು ನಮ್ಮನ್ನು ಬಡದು ಹೊರಗೆ ಹಾಕಿದ್ದು, ಏನು ಮನೆಯಾಗಿ ಇಟ್ಕೊಂಡು ಚಂದಾಗಿ ಸಾಕಿದ್ದು ಏನು ಗೊತ್ತದ ನಮಗೆ? ನೀನು ಪುನರಪಿ ಜನಿಸಿಪರೆ ಇವರೇ ನಿನಗ. ಎಷ್ಟು ಭ್ರಾಂತಿ ನೋಡು. ನೀರೊಳಗೆ ಬೆರಳಿಕ್ಕಿ ನೆಕ್ಕಿದಂತಿಹುದು. ಪುರಂದರದಾಸರು ಅಂತಾರೆ, ಒಂದು ಗ್ಲಾಸ್ ನೀರು ತಗೋರಿ, ಅದ್ರಾಗ ಒಂದು ಬಟ್ ಹಾಕ್ರಿ, ಹಿಂಗ ಚೀಪ್ರಿ ಏನದ ಅದ್ರಾಗ ಸ್ವಾದಿಗೆ ಹೇಳಿದ ಅಂತಾರ. ಏನು ಇಲ್ಲೇ ಇಲ್ಲ. ನೀನು ಪುನರಪಿ ಜನಿಸಿಪರೆ ಇವರೇ ನಿನಗಾಗುವರೆ. ಸ್ವಾನನ ಕನಸಿನಂತೆ ಸಂಸಾರ ಸುಖವು ಬರಿದೇ ಹೋಯಿತು. ನರ ಜನ್ಮ ಸ್ಥಿರವೆಂದು ನಾನಿದ್ದೇನು ರಂಗ ಬರಿದೇ ಸತಿಸುತ್ತಾರೆಂಬುದು ಅತಿ ಭ್ರಾಂತಿ ಅಂತಾರ. ಬರೇ ಭ್ರಾಂತಿ ಅಲ್ಲ. ಭ್ರಾಂತಿ ಅಂದ್ರೆ ಸ್ವಲ್ಪ ಯಾವಾಗರೆ ಒಂದು ಚೂರು ಅದ್ರಾಗಿದೆ. ಅತಿ ಭ್ರಾಂತಿ ಅಂತಿದ್ದು. ಅತಿ ಭ್ರಾಂತಿ ಒಳಗಾಗಿಬಿಟ್ಟೇವ್ ನಾವು. ಅತಿ ಭ್ರಾಂತಿ ಎಲ್ಲಕ್ಕೂ ನೋಡೋ ಎಷ್ಟರೇ ನಾವು ನಮ್ಮ ತನವನ್ನು ಕಳ್ಕೊಂಡು ಬಿಡುವುದು. ಲಗ್ನ ಆಗ್ಯವು ಅಂತಂದ್ರ ಎಲ್ಲಿಂದ ಒಬ್ಬಾಕಿ ಹುಟ್ಟಿದಾಕಿನ ಇಲ್ಲಿ ಕರ್ಕೊಂಡು ಬಂದೆವು, ಮನ್ಯಾಗ ಆಕಿಗೆ ಎಷ್ಟು ದೊಡ್ಡ ಜಾಗ ಕೊಟ್ಟು ಬಿಟ್ಟೆವು ಅಂದ್ರೆ ನಮ್ಗೆ ಜಾಗ ಇರ್ಲಾರ್ದಂಗೆ ಮಾಡ್ಕೊಬಿಟ್ಟೆವು. ಎಷ್ಟು ಜಾಗ ಕೊಟ್ಟೆವು ಅಂದ್ರೆ ನಮಗೆ ಜಾಗ ಇರ್ಲಾರ್ದಂಗೆ ಮಾಡ್ಕೊಂಡು ಬಿಟ್ಟೆವು. ಅನ್ಯರಳು ಜನಸಿದ್ದ ಅಂಗನೇ ಕರೆ ತಂದು ತನ್ನ ಮನೆಯೊಳಗ ಧಾಂಗೇರಿಸಿ ಭಿನ್ನವಿಲ್ಲದರ್ಧ ದೇಹವನ್ನು ಕೊಟ್ಟು ಚೆನ್ನಿಗ ಹಸುವಳಿಯೇ ನೋಡಲಂಜುವಳು. ಆರು ಹಿತವರು ನಿನಗೆ ಈ ಮೂವರೊಳಗೆ. ಧರಣಿಯೇ, ನಾರಿಯೇ, ಧನದ ಬಯಸಿರಿಯೇ, ಯಾವ್ದು ಹಿತ ಅಂತಿ ಪ್ರಸಾದ? ಹೌದಂತ ಎಷ್ಟು ಜಾಗ ಕೊಟ್ಟು ಬಿಟ್ಟೆವು ಅಂದ್ರೆ ನಮಗೆ ಜಾಗನೇ ಇಲ್ಲ. ಹೌದಪ್ಪ, ನಂದರೆ ಒಂದರೆ ಮಾತು ನಡಿಬೇಕಂತಾರೆ ಸ್ವಲ್ಪನೇ ಇಟ್ಕೊಂಡು ಅದು ಇಲ್ಲ. ಒಟ್ಟೆ ನಮ್ಮ ತನ ಪೂರ್ಣ ಕಳ್ಕೊಳ್ಬಿಟ್ಟೆವು. ಅದಕ್ಕೆ ಅವ್ರಂದ್ರು ಅತಿ ಭ್ರಾಂತಿ ಒಳಗಾಗಿರಂತ. ಭ್ರಾಂತಿ ಆಗ್ರಿ, ಲಗ್ನ ಆಗಬೇಡಂದಿಲ್ಲ. ಲಗ್ನ ಆಗಿ
ಅವ್ರಗತೆ ಇರಲಿ, ನೀವು ಗತೆ ಇರಿದ್ರೆ ಏನೂ ತೊಂದ್ರೆ ಇಲ್ಲ. ಅವ್ರು ನೀವು ಆಗ್ಬೇಡ್ರಿ, ನೀವು ಅವ್ರು ಆಗ್ಬೇಡ್ರಿ. ಏನಪ್ಪ ಅಡಿಗೆ ಏನು ಮಾಡಿ ಏನಪ್ಪ ಅಡಿಗೆ ಯಾರಿಗೆ ಅಡಿಗೆ ಗಂಡಸರು ನಚ್ಚಾರ ಅಂತ ನಾ ತಿಳ್ಕೊಂಡಿದ್ವಿ. ಒಬ್ಬರ ಮನೆ ಹಿಂಗೆ ಏನಪ್ಪ ಅಡಿಗೆ ಏನು ಮಾಡಿ ತಡಿವಾ ಏನು ಎಷ್ಟು ಅವಸರ ಮಾಡ್ತೀವ ನೀನು ಅಂತ ಒಳಗಿಂದ ಹೆಣ್ಣದಲ್ಲಿ ಬಂತು. ಎಷ್ಟು ಹೆಂಗ ಮುರ್ಲಿದೆ. ಏನಪ್ಪ ಅಡಿಗೆ ಏನು ಮಾಡಿದ ಅಂದ್ಕೊಳ್ಳೆ ಗಂಡಸರು ಅಡಿಗೆ ಮಾಡ್ತಿರ್ಬೇಕಂತ ನಾ ತಿಳ್ಕೊಂಡು ಅಲ್ಲಿ ಒಳಗಿಂದ ಹೆಣ್ಣದಲ್ಲಿ ಬಂತು. ತಡಿಲೋ ಅವ ಎಷ್ಟು ಇದು ಮಾಡ್ತೀವಿ ಒಂದಿಟ್ಟು ತಡಿವಾ ಅಂತೇಳಿ ಇವ್ ವಾ ಅನ್ನಿಸ್ಕೋತಾನ, ಆಕಿ ಪಾ ಅನ್ನಿಸ್ಕೋತಾಳ. ಎಷ್ಟು ಫರಕ್ ಆಗ್ಯದ ನಡಿಯೋಪ್ಪ, ಹೋಗು ನಡಿ, ಹೊರಗೆ ಹೋಗಿ ಬರೋಣ, ಹೊರಗೆ ಊಟ ಮಾಡಿಬರು ನಡಿಯೋಪ್ಪ. ಇವು ಕರ್ಕೊಂಡು ಹೋಗವ, ಅವು ಬರವ. ಹೋಗ್ಲಿ ಒಂದು ದಿವ್ಸ ಕೋಲಾರ ಇದ್ರಾಗ ಹುಬ್ಬಳ್ಳಿಯಿಂದ ಬರೋ ಹೊತ್ನಾಗ ಆ ಕೋಲಾರದ ಊಟ ಚಲೋ ಸಿಗ್ತದ ನೋಡ್ರಿ. ಎಲ್ಲರೂ ಬಸ್ ಊಟಕ್ಕೆ ಹೋದ್ರು, ನಾನು ಹೋದ್ನಲ್ಲಿ. ಹೋದ್ಕೊಂಡು ಇಬ್ರು ಗಂಡ ಹೆಂಡತಿ, ಅಂದ್ರೆ ಇಬ್ರು ಗಂಡ ಒಂದು ಹೆಂಡತಿ ಅಲ್ಲ, ಗಂಡ ಹೆಂಡತಿ ಒಂದು ಕೂಸ. ಇವರು ಊಟಕ್ಕೆ ಕೂತ್ರು, ನಾನು ಅಲ್ಲಿ ಮಗ್ಳು ಕೂತಿ. ಇಬ್ರು ಕೂಡ್ಸಿ ಒಂದೇ ತಾಟ ತಗೊಂಡ್ರು, ಒಟ್ಟ ಒಂದೇ ತಾಟ. ಅದು ಹೆಂಡತಿ ಮುಂದೆ, ಆಕಿ ತನ್ನ ಕೈಯನ್ನು ಕೂಸಿ ಇವನ್ ಕೈ ಕೊಟ್ಟು, ಇವ್ ಹಿಂಗೆ ಹಿಡ್ಕೊಂಡ. ಆಕಿ ತಿನ್ನಾಕಿ, ಅದ್ರಾಗಿಂದ ಇವು ತಿನ್ನಾವ. ಅತಿಭ್ರಾಂತಿ ಒಳಗಾಗ್ಯದ, ಅತಿ ಭ್ರಾಂತಿ ಆಗಿಬಿಟ್ಟದ. ಭ್ರಾಂತಿ ಆಗಬಾರ್ದು ಅಂತ ಏನಿಲ್ಲ. ಯಾರು ಲಗ್ನ ಆದವ್ರು ಹೆಂಡ್ತಿನ ಪ್ರೇಮ್ ಮಾಡಬಾರ್ದು ಅಥವಾ ಹೆಂಡ್ತಿಗೆಲ್ಲ ಸವಲತ್ತು ಕೊಡಬಾರ್ದು ಅಂತ ಹಿಂಗಿಲ್ಲ. ಅತಿ ಸವಲತ್ತು ಕೊಡೋದು ಅದು ಒಂದು ರೀತಿ ಏನು ಅನ್ನಿಸ್ತದ. ಏನು ಮಾಡೋದು, ಕಾಲಾಯ ತಸ್ಮೈನ್ ನಮಃ ಅಂತೇಳಿ ಏನು ಮಾಡಲಿಕ್ಕೆ ಬರುವುದಿಲ್ಲ. ಅವರಂದ್ರು ಸತಿಸೂತಾರ್ಯಂತ್ಯಂಬ ಅತಿ ಭ್ರಾಂತಿ ಒಳಗಾಗಿ ಮತೀನನಾದೇನೋ ಚುಕಿದೀರನೆ. ಅವ್ರು ಏನಂತಾರ, ಅತಿ ಭ್ರಾಂತಿ ಆಗೋದ್ರಿಂದ ಮತಿಹೀನ ಆಗ್ತಾ ಅಂತಾರ ಅವರು. ಏನದು, ನಾವು ಅತಿ ಭ್ರಾಂತಿ ಒಳಗೆ ಯಾವುದೇ ಒಂದು ವಿಷಯದಾಗ ಅತಿ ಭ್ರಾಂತರಾಗಿಬಿಟ್ಟೇವಂದ್ರ ಮತಿಹೀನ ಆಗಿಬಿಡ್ತ ಅಂತ. ಅದನ್ನೇ ಭಗವದ್ಗೀತಾದೊಳಗ ಒಂದು ಶ್ಲೋಕದ. ಯಾಕೆ ಹಿಂಗಾಗ್ತದಪ್ಪ ಅಂದ್ರ, ಧ್ಯಾಯತೋ ವಿಷಯಾನ್ ಪುಂಷ ಸಂಗತ್ಸೆ ಸುಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಾತ್, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಧ್ಯಾಯತೋ ವಿಷಯ ಪುರುಷಾತ. ಇದು ಎಲ್ಲಿ ತಪ್ಪಂದ್ರ ನೀ ಬಹಳಷ್ಟು ಸಮಯ ಅಲ್ಲಿ ಕಡಿದೆ ತಪ್ಪಂತಾರ. ನಿನ್ಗ ಯಾಕೆ ಈಗ ಮತಿಹೀನ ಆಗ್ತಾ ಅಂದ್ರ, ನೀ ಬಹಳಷ್ಟು ನೀ ಆ ಯಾವ ಇದ್ರ ವಿಷಯದ ಸಂಘದಾಗ ಕಳಿತಿಲ್ಲ, ಅಲ್ಲಿ ನಿನ್ನ ಮನಸ್ಸ ಅದನ್ನೇ ಅಪೇಕ್ಷೆ ಮಾಡ್ಲಿಕ್ಕತ್ತ. ಧ್ಯಾಯತೋ ವಿಷಯಾನ್ ಪುಂಸ ಸಂಗತ್ಸೆ ಸುಪಜಾಯತೆ. ಆ ಸಂಘದಾಗ ಇರೋದ್ರಿಂದ ಇದ್ರ ಸಂಘದಾಗ ಇರ್ಬೇಕನ್ನಿಸ್ತದ. ನೀವು ಸದಾ ಮನಿ ಬಿಟ್ಟು ಬರ್ಲಿಕ್ಕೆ ಯಾಕ ನಮಗ್ ಅಲ್ಲಿ ಕೆಲವೊಬ್ಬರಿಗೆ ಒಲ್ಲೆ ಅನಿಸ್ತದ, ಕೆಲವೊಬ್ಬರು ಚಟ್ನ ಬಂದು ಬಿಡ್ತಾರ. ಯಾಕೆ ಅವ್ರು ಹಂಗೆ ಬರ್ತಾರ, ಇವ್ರು ಹಿಂಗೆ ಬರ್ತಾರ ಅಂದ್ರೆ, ಯಾರು ಸದಾ ಹೆಂಡ್ರು ಮಕ್ಕಳು ಅದೊಂದು ಏನಂದ್ರ ಅದೊಂದು ಸಂತೋಷ ವ್ಯಸನ. ಸಪ್ತ ವ್ಯಸನದಾಗ ಒಂದು ವ್ಯಸನ ಅಂತದ. ಸಪ್ತ ವ್ಯಸನಗಳವ, ಅದ್ರಾಗ ಒಂದು ವ್ಯಸನ ಅಂದ್ರೆ ಸಂತೋಷ ವ್ಯಸನ. ಸಂತೋಷ ವ್ಯಸನ ಅಂದ್ರೆ ಈ ಚಟ ಇದ್ದವ್ರು ಹೆಂಗೆ ಮಾಡ್ತಾರ ಬಿಟ್ಟಲ್ಲ. ಸಂತೋಷ ವ್ಯಸನ, ವ್ಯಸನ ಅಂದ್ರೆ ಚಟ. ಈ ಚಟ ಇದ್ದವ್ರು ಹೆಂಗೆ ಮಾಡ್ತಾರೆ ಅಂದ್ರೆ, ಎಲ್ಲರೂ ಒಟ್ಟು ಹೆಂಡ್ರು ಮಕ್ಕಳು ಬರೀ ಸುತ್ತಮುತ್ತಲೇ ಇರ್ಬೇಕು, ಅವ್ರ ಜೊತೆನೇ ಇರ್ಬೇಕು, ಒಟ್ಟು ಅವ್ರು ಬಿಟ್ಟು ಹೊರಗೆ ಹೋಗಿರ್ಬಾರ್ದು. ಅದೊಂದು ಚಟ ಅವ್ರಿಗೆ. ಒಟ್ಟ ಮನೆ ಬಿಟ್ಟು ಈಗಂತೂ ಹೆಂಗಾಗಿಬಿಟ್ಟದ, ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮನೆಯಾಗೆ ಕೆಲಸ ಕೊಟ್ಟು ಬಿಟ್ಟಾರಲ್ಲ, ಇವ್ರಿಗೆ ಎಷ್ಟು ಸಂತೋಷ. ಒಟ್ಟ ಆ ಸಂತೋಷ ಚಟ ಏನದಲ್ಲ, ಸಂತೋಷ ವ್ಯಸನ. ಈಗ ಅವು ವ್ಯಸನಗಳು ಸಪ್ತ ವ್ಯಸನದಾಗ ಹೆಂಗವ ಅಂದ್ರೆ, ಒಂದು ತನು ವ್ಯಸನ, ಇನ್ನೊಂದು ಮನವ್ಯಸನ, ಮತ್ತೊಂದು ಧನ ವ್ಯಸನ, ಇನ್ನೊಂದು ಸಂತೋಷ ವ್ಯಸನ, ಮತ್ತೊಂದು ವಿಶ್ವ ವ್ಯಸನ, ಆಮೇಲೆ ಒಂದು ರಾಜ್ಯ ವ್ಯಸನ. ಈ ಏಳು ಪ್ರಕಾರ ವ್ಯಸನವ.
ತನು ವ್ಯಸನ ಅಂತ ಹೆಂಗದ ಅಂದ್ರೆ ಬರೇ ಶರೀರ ಬಗ್ಗೆ ಚಿಂತಿ. ಅದಂದ್ರೆ ಒಟ್ಟ ಹಿಂಗೆ ನೋಡ್ಕೋದು. ನಾವು ಹಿಂದಕ್ಕೆ ನಾನು ಹಿಂಗೆ ಮಾಡ್ತಿದ್ವಿ ಒಮ್ಮೆ. ಅಂದ್ರೆ ಏನು ಒಟ್ಟದೇನು ಜಗತ್ತೇ ಕಾಣ್ತಿದ್ದಿಲ್ಲ ನಮಗೆ. ಅಂದ್ರೆ ಒಟ್ಟ ಹಿಂಗ ಆ ವ್ಯಸನ ಹೆಂಗದ ಅಂದ್ರೆ ದಿವಸ ನೋಡ್ಕೋದು, ಕನ್ನಡಿ ಮುಂದೆ ಇರೋದು, ಒಟ್ಟ ಕನ್ನಡಿ ಮುಂದೆ ಇರೋದು. ಒಟ್ಟಂದ್ರೆ ಅವ್ರು ಅದನ್ನ ಬಿಟ್ಟು ಮತ್ತೊಂದು ಶರೀರ ಬಿಟ್ಟು ಮತ್ತೊಂದು ಏನು ವಿಚಾರ ಮಾಡೋದು, ಅದೊಂದು ವ್ಯಸನ ಅವ್ರಿಗೆ. ಎಷ್ಟು ವಿಚನ, ಎಷ್ಟು ಚಂದ, ಎಷ್ಟು ಪ್ರಕಾರದ ಸಬಕಾರ ಹಚ್ಕೊಂಡ್ರು ಸಹಿತ ಅವ್ರಿಗೆ ಸಮಾಧಾನ ಇಲ್ಲ, ಎಷ್ಟು ಪ್ರಕಾರದ ಪೇಸ್ಟ್ ತಿಕ್ಕೊಂಡ್ರು ಸಮಾಧಾನ ಇಲ್ಲ, ಎಷ್ಟು ಕ್ರೀಮ್ ಹಚ್ಕೊಂಡ್ರು ಸಮಾಧಾನ ಇಲ್ಲ. ಅದೇನಂತಾರಲ್ಲ, ಅದು ಒಂದೊಂದು ಕೂದಲು ಮೊದಲು ಮಾಡ್ಕೊಂಡು ಅವ್ರ ಪದ್ಧತಿ ಇರ್ಬೇಕಂತ ಅವ್ರ ಲಕ್ಷ್ಯ ಇರ್ತದೆ. ಯಾಕಂದ್ರೆ ಅವ್ರಿಗೆ ತನು ವ್ಯಸನ, ಮನೋವ್ಯಸನ ಅಂತ ಇರ್ತದೆ. ಮನೋವ್ಯಸನ ಹೆಂಗಂದ್ರೆ ಈಗೆಲ್ಲ ದೇವ್ರು ಚಲೋ ಕೊಟ್ಟಿರ್ತಾನ, ಇದನ್ನ ಬಿಡುದು. ಇದು ನಮಗೆ ಏನು ಭಕ್ರಿ ಸಿಗುತ್ತೆ, ಬಿಳಜಾಳ ಸಹಿತ ಭಕ್ರಿ ಸಿಗುತ್ತಿದ್ದಲ್ಲ. ಎಂಥ ದಿವಸ ತಗೊಂಡು ಬಂದೆವು, ಕೆಂಪು ಜೋಳ ಭಕ್ರಿ ತಿಂತಿದ್ದೆವು. ಈಗ ಸುಮ್ಮನೆ ತಿನ್ಕೊತ ಕುಡಿದು ಬಿಡುದು. ಹಿಂದೆ ಹಂಗಿದ್ದೆವು, ಇಲ್ಲ ಮುಂದೆ ಹೆಂಗೆ ಗತಿ ಅಂತ. ಮುಂದೆ ಏನು ಮಾಡೋದಿಲ್ಲ, ಮುಂದೆ ಹಿಂಗಾದ್ರೆ ಏನು. ಎಷ್ಟು ಇದೊಂದು ರೀತಿ ಚಟಗಳು. ಬರೇ ಒಂದು ತಂಬಾಕು ಚಟ ತಿಂದು ಮಾಡಿದ್ದಕ್ಕೆ ನನಗೊಬ್ಬರು ಅಂದರು, ಏನು ರೀ ಕುಳ್ಕಾಡಾರ ಇಷ್ಟೆಲ್ಲ ಇದು ಮಾಡ್ತೀರಿ, ಒಂದು ಇದೇನು ಹೊಲಸು ಚಟ ಮಾಡ್ಲಿಕ್ಕತ್ತೀರಿ ಅಂತ. ಇದಕ್ಕಿಂತ ಕೆಟ್ಟ ಚಟಗಳವ ಅಂತೇಳಿ 7 ವ್ಯಸನ ಹೇಳಿದ್ನಿ ಅವ್ರಿಗೆ. ತಂಬಾಕು ಅಂತಿದ್ರೆ ನಾವೊಬ್ಬ ಹಾಳಾಗ್ತಾರೆ, ಇವು ಮಂದಿ ಎಲ್ಲರನ್ನೂ ಹಾಳು ಮಾಡ್ತಾಯಿವು. ವಿಶ್ವ ವ್ಯಸನ ಅಂತ. ವಿಶ್ವ ವ್ಯಸನ ಅಂದ್ರೆ ಹೆಂಗೆ ಗೊತ್ತನ್ನೋದು, ಎಲ್ಲ ಭೂಮಿ ನಂದೇ ಆಗ್ಬೇಕಂತಿರ್ತಾರಂತವ. ಒಂದು 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 ಜಮೀನಿತ್ತು, ಅದ್ರ ಮುಂದಿನೂ ನಂದೇ, ಅದ್ರ ಮುಂದಿನ ನಾನೇ ಆಗಬೇಕು. ಒಂದು ಪ್ಲಾಟ್ ತಗೊಂಡ್ರೆ ಸಮಾಧಾನ ಇಲ್ಲಿ. ಎಷ್ಟೋ ಮಂದಿ ವಿಜಯಪುರದಾಗ 10 ಪ್ಲಾಟ್ ಅವ, ಮನಿ ಅಂತರೂ ಅವನೇವ, ಮನಿ ಮೇಲೆ ಮನಿನೂ ಹೋಗ್ಬೇಕರೆ. ಇನ್ನ ಪ್ಲಾಟ್ ಎಲ್ರಿ ಇದ್ರೆ ನೋಡ್ರಿ, ಈ ಕಡೆ ಬಾಜು ಆಗ್ಯದ, ಈ ಕಡೆ ಒಂದು ಸ್ವಲ್ಪ ಎಲ್ರ ಇದ್ರೆ ನೋಡ್ಬಿಟ್ಟಲ್ಲ. ಏನು ಅಂದ್ರೆ ಒಟ್ಟು ವಿಜಯಪುರದಲ್ಲಿ ಎಲ್ಲ ಪ್ಲಾಟ್ಗಳು ನಾನೇ ತಗೋಬೇಕು. ಅದು ಇದೊಂದು ಚಟ. ತಿನ್ನೋದು ಕಟಕ್ ಬಕ್ಕರ್ ತಿನ್ನೋ ಲೆಕ್ಕರೆ, ಪ್ಲಾಟ್ ಮಾತ್ರ ತಗೋಬೇಕು. ಹಿಂಗೆ ಈ 7 ವ್ಯಸನವಲ್ಲ, ಈ ವ್ಯಸನದೊಳಗೆ ಏನಾಗಿಬಿಡ್ತಂದ್ರೆ ಮತಿ ಕೆಟ್ಟು ಹೋಗಿಬಿಡ್ತದೆ, ಮತಿ ಭ್ರಷ್ಟ ಆಗಿಬಿಡ್ತದೆ. ಈ ಮತಿ ಭ್ರಷ್ಟ ಆದದ್ದಕ್ಕೆ ಏನಾಗಿಬಿಡ್ತದೆ, ಈ ಪರಮಾರ್ಥ ಅನ್ನುವಂಥ ದೂರ. ಅದಕ್ಕೆ ಇವ್ರಂತಾರೆ ಪುರಂದರದಾಸರು, ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು ಅಷ್ಟಮದ ಗರ್ವದಲ್ಲಿ ಹರಿಯ ಸ್ಮರಣೆಯನ್ನು ಮರೆತು, ಅಷ್ಟಮದ ಗರ್ವದಲ್ಲಿ ಹರಿಯ ಸ್ಮರಣೆಯನ್ನು ಮರೆತು, ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು ಈಗ ಯಾವ್ಯಾವ ಟೈಪ್ನಾಗ ಭ್ರಷ್ಟರಾಗ್ತಾರ ಅನ್ನೋದು ಪುರಂದರದಾಸರು ಹೇಳ್ತಾರ. ಮಡದಿ ಮಾತನು ಕೇಳಿ ನಡೆಯುವವ ಭ್ರಷ್ಟ, ನಡೆದ ಜನನಿಯ ಬೈಯುವವ ಭ್ರಷ್ಟ, ಕದವ ಕೊಟ್ಟವರೊಡನೆ ಧಾಡಿಗತನ ಮಾಡುವವ ಭ್ರಷ್ಟ, ಬಡವಗೆ ನೋಯಿಸಿ ನುಡಿಯುವವ ಭ್ರಷ್ಟ, ಬಡವಗೆ ನೋಯಿಸಿ ನುಡಿಯುವವ ಭ್ರಷ್ಟ, ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು ಈಗ ನಮ್ಮ ಜೀವನದೊಳಗೆ ಅರ್ಥ ಇರಲಾರ್ದು ನಾವು ಬದುಕಲಿಕ್ಕತ್ತೇವೆ ಅನ್ನುವಂಥದ್ದು ನಮಗೆ ಅರ್ಥ ಆಗಲಿಕ್ಕತ್ತು. ವ್ಯರ್ಥ ಸಮಯ ಹೋಗ್ಲಿಕ್ಕತ್ತು ಅರ್ಥ ಆತಂದ್ರೆ ಅನುತಾಪಗೊಳ್ಳಿಕ್ಕತ್ತು, ನಮ್ಮ ಜೀವನ ಪುಕ್ಕಟ್ಟು ಹೋಗ್ಲಿಕ್ಕತ್ತದ. ಇನ್ಮೇಲೆ ಈಗೇನಾಗ್ಯದ, ಇನ್ಮೇಲೆ ಉಳಿದ ಸಮಯದೊಳಗರೆ ನಾವು ಸದ್ಗುರುನಾಥನನ್ನು ಸಂತೋಷಗೊಳಿಸ್ಕೋಬೇಕು, ಸದ್ಗುರುನಾಥನ ಕೃಪೆಯನ್ನು ಪಡ್ಕೋಬೇಕು, ಸದ್ಗುರುನಾಥ ಹೇಳಿದಂಥ ಹಾದಿಯೊಳಗೆ ನಡಿಬೇಕು ಅನ್ನುವಂಥದ್ದು ಒಳಗೆ ಅಂತಃಕರಣದಾಗ ವೇದನಾ ಬೇಕು ಅಂತ ಏಕನಾಥ ಮಹಾರಾಜರು ಅಂತಾರೆ. ಅದಕ್ಕೆ ಅವ್ರಂದ್ರು ಮುಖ್ಯ ಪಾಹಿಜೆ ಅನುತಾಪ, ಮುಖ್ಯ ಪಾಹಿಜೆ ಅನುತಾಪ, ಮುಖ್ಯ ಪಾಹಿಜೆ
वैराग्याचे रूप मुख्य पाहिजे अनुताप मुख्य पाहिजे ಅನುತಾಪ ಮುಖ್ಯ ಬೇಕಂತ. ಯಾಕಂದ್ರ ಇದು ವೈರಾಗ್ಯದ ಇನ್ನೊಂದು ಮುಖ ಅದ. ಪರಮಾರ್ಥಕ್ಕೆ ಏನು ಮುಖ್ಯ ಬೇಕು ಅಂದ್ರ ಒಂದು ವಿವೇಕ ಮತ್ತೊಂದು ವೈರಾಗ್ಯ. ಈ ವಿವೇಕ ಮತ್ತು ವೈರಾಗ್ಯದ ಎರಡೂ ಗಾಲಿಗಳು ಸರಿಯಾಗಿ ನಡೀತಿದ್ರೆ ಮಾತ್ರ ಪರಮಾರ್ಥದ ಬಂಡಿ ಸರಿಯಾಗಿ ಹೋಗ್ತದೆ. ಇದ್ರಾಗ ಒಂದೇ ಕೊರತು ಬರೇ ವಿವೇಕ ಇದ್ರೂ ನಡೀದಿಲ್ಲ, ಬರೇ ವೈರಾಗ್ಯ ಇದ್ರೂ ನಡೀದಿಲ್ಲ. ವಿವೇಕಯುಕ್ತ ವೈರಾಗ್ಯ ಅನ್ನುವಂಥದ್ದು ಪರಮಾರ್ಥಕ್ಕೆ ಅತ್ಯಂತ ಮುಖ್ಯ ಅಂತಾರವ್ರು. ಯಾವಾಗ ವೈರಾಗ್ಯ ಬರ್ತದೆ, ಯಾಕೆ ವೈರಾಗ್ಯ? ಸಂಸಾರ ಮಾಡೋದು ನೀಗಲಾರ್ದಕ್ಕಾಗಿ ಮನಿ ಬಿಟ್ಟು ಹೋಗೋದು ವೈರಾಗ್ಯ ಅಲ್ಲ ಅಂತಾರ. ಸಂಸಾರದೊಳಗೆ ಸುಖ ಇಲ್ಲ ಅಂತ ತಿಳ್ಕೊಂಡು ನನ್ನ ಜೀವನ ವ್ಯರ್ಥ ಹೋಗ್ತದ, ನಾನು ಬಂದದ್ದು ಭಗವಂತನ ಕಾಣಲಿಕ್ಕೆ, ಇದು ನನಗೆ ಅಡ್ಡ ಮಾಡ್ಲಿಕ್ಕಂತ ಅದ್ರ ಮೇಲೆ ಮನಸ್ಸು ತೆಗೆದು ಭಗವಂತನ ಭಕ್ತಿ ಮಾಡೋದೇನದಲ್ಲ, ಇದು ವಿವೇಕ ತುಂಬಿದ ವೈರಾಗ್ಯ. ಅದಕ್ಕೆ ಅವ್ರು ಏಕನಾಥ್ ಮಹಾರಾಜರಂದ್ರು ಮುಖ್ಯ ಪಾಹಿತಿ ಅನುತಾಪ ಹೆಚ್ಚಿ ವೈರಾಗ್ಯಾಚೆ ರೂಪ. ಕೋರಳಾತ ಜ್ಞಾನ ಗೋಷ್ಠಿ ಅನುತಾಪನಾಹಿ ಪೋಟಿ ಅಂತಾರವ್ರು. ನಿನ್ನಂತಲ್ಲಿ ಈ ರೀತಿ ಅನುತಾಪ ಇರ್ಲಾರ್ದ ನೀ ದೊಡ್ಡ ಏನಪ್ಪಾ ಅಂದ್ರೆ ವೈರಾಗ್ಯದ ಮಾತು ಹೇಳಿದಂದ್ರ ಅವೆಲ್ಲ ಗೊಳ್ಳ ಅನಿಸ್ಕೊಂಡು ಬಿಡ್ತಾವ. ಸುಮ್ಮನೆ ನೀ ಹೇಳುದ್ರಿಂದ ಆಗುವುದೇನದ, ನಿನ್ನಂತಲ್ಲಿ ಸ್ವತಃ ಆ ರೀತಿ ಬೇಕಂತಾರವ್ರು. ನಮಗಾದವಲ್ಯ ಇದು ಅಲ್ಯ ಅಂತ ಸುಮ್ನೆ ಅಭಾವ ವೈರಾಗ್ಯಗಳನ್ನ ತೋರಿಸ್ಲಿಕ್ಕೆ ಹೋಗಬೇಡ. ಅವ್ರಂತಾರ, ನೀ ಮಾತಾಡೋ ಮಾತು ಪರಮಾರ್ಥದೊಳಗ ಈ ಏನಾದ್ರೂ ನೀ ಮಾತಾಡ್ತಿದ್ರೆ ಸ್ವತಕ್ಕೆ ನೀನು ನಿನ್ನ ಇದರಿಂದ ಹೊರಗೆ ಬಂದಿರ್ಬಿಟ್ಟು. ಕೋರಡ್ಯಾತ್ಯ ಜ್ಞಾನಗೋಷ್ಠಿ ಅನುತಾಪ ನಾಹಿ ಪೋಟಿ ಅನುತಾಪೇ ವಿಣ ಜ್ಞಾನ ಕಲಾನೋಹೇ ಸಮಾಧಾನ. ಈ ಯಾವ ರೀತಿ ನಿನಗೆ ಈ ಜೀವನದೊಳಗ ಈ ವ್ಯರ್ಥ ಹೋಗಿದ್ದ ಸಮಯದ ಬಗ್ಗೆ ಅನುತಾಪ ಇರಲಿಲ್ಲ ಅಂದ್ರೆ ನೀ ಆಧ್ಯಾತ್ಮದ ಬೇಕಾದ ಮಾತು ಹೇಳಿದ್ರು ಸಹಿತ ಅದಕ್ಕೆ ಯಾವ ಬೆಲೆ ಬರುವುದಿಲ್ಲ ಅಂತ. ಯಾವ ಬೆಲೆನೇ ಬರೋದು. ಹೇಳೋದ್ರೆ ಬದ್ನಿಕಾಯಿ ತಿನ್ಬೇಡ ಅಂತ ಹೇಳೋದು, ಒಳಗೆ ಹೋಗಿ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ತಿನ್ನೋದು, ನೀ ಹೇಳೋದಕ್ಕೆ ಕೇಳೋದಕ್ಕೆ ಹೊಂದಾಣಿಕೆ ಇರಬೇಕು ಅನ್ನೋದೇ ಗುರುಲಿಂಗ ಜಂಗಮ ಮಹಾರಾಜರ ಮುಖ್ಯದ ಇದು. ಅದು ಗುರುಲಿಂಗ ಜಂಗಮ ಮಹಾರಾಜರ ತತ್ವ ಏನದ ಅಂದ್ರೆ ನಡಿ ನುಡಿ ಇವೆರಡು ಒಂದೇ ಇದ್ರೆ ಮಾತ್ರ ಪರಮಾರ್ಥ ಸಾಧಿಸ್ತ ಅಂತಾರ. ನಡತೆ ಬಲ ಹೆಂಗಿರಬೇಕು ಅಂದ್ರೆ ನೀ ಹೆಂಗೆ ನುಡಿತಿ ಹಂಗೆ ನಡಿಬೇಕು, ಹೆಂಗೆ ನಡೀತಿ ಹಂಗೆ ನುಡಿಬೇಕು. ಇಷ್ಟಿದ್ರೆ ಮಾತ್ರ ಇದನ್ನ ಮಾಡ್ಕೋತ ನೀ ನಾಮಸ್ಮರಣೆ ಮಾಡಿದ್ರೆ ಮಾತ್ರ ನಿನಗೆ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗ್ತದೆ ಅಂತ ಹೇಳ್ತಾರ. ಅದಕ್ಕೆ ಅವರಂದ್ರು ಕೋರಡತ ಏನು ಅನುತಾಪೇ ವಿಣ ಧ್ಯಾನ ಕದಾ ನೋಹೇ ಸಮಾಧಾನ. ಸಮಾಧಾನ ನಮಗೆ ಸಿಗಬೇಕಾಗ್ಯದ ಅಂದ್ರೆ ಬರೇ ತಿಳ್ಕೊಂಡೇವಂದ್ರೆ ಆಗುವುದಿಲ್ಲ. ನಿಜವಾಗಿಯೂ ವಿವೇಕದಿಂದ ನಾವು ತಿಳ್ಕೊಬೇಕು. ನಮ್ಮ ಜೀವನ ವ್ಯರ್ಥ ಹೋಗ್ತದೆ. ಹೌದಪ್ಪ, ಈ ಜನ್ಮದಾಗ ಎಲ್ಲ ಹೋದ್ರೆ ಹೋಗ್ಲಕ್ಕ ಮುಂದಿನ ಜನ್ಮನ ಕರೆ ಮಾಡೋಣ ಅಂತೇಳಿ ಹಿಂಗೇನು ಅಂತಿದ್ದಲ್ಲ, ಅದಕ್ಕೇನು ಆಧಾರ ಅದನೋ ಬಾವು. ಮುಂದಿನ ಜನ್ಮದಾಗ ನಾವು ಮನುಷ್ಯರಾಗೆ ಹುಟ್ಟುತ್ತೇವೆ, ಅಥವಾ ಮನುಷ್ಯರಾಗೆ ಹುಟ್ಟಿದ್ರು ಎಲ್ಲರೇ ಅಮೇರಿಕಾದಾಗೆ ಅದು ಹುಟ್ಟಿಬಿಟ್ಟಿದ್ರೆ ಏನು ಮಾಡೋದು? ಎಲ್ಲಿ ಹುಟ್ಟುತ್ತೇವೆ ಏನು ಗೊತ್ತದ? ಮನುಷ್ಯರಾಗಿ ಹುಟ್ಟೋದಂತೂ ಕೆಲಸ ಆಗುವುದಿಲ್ಲ. ಮನುಷ್ಯರಾಗಿ ಹುಟ್ಟಬೇಕಾದ್ರೆ ಇನ್ನೂ ಭಾಳ ಮಾಡ್ಬೇಕು ಅದಕ್ಕೆ. ಯಾಕಂದ್ರೆ ಮಹಾರಾಜರು ಯಕ್ಕುಂಡಿ ಯಾರ್ರಿ ಅವರು ಸೋಮಣ್ಣ, ಬಡಿಗೇರ್ ಸೋಮಣ್ಣ ಮಠ ಕಟ್ಟೋ ವಾಲಿಕರ್ ಮಠ ಕಟ್ಟೋ ಸಂಬಂಧ ಎಷ್ಟು ಪರೋಪರಿಯಿಂದ ಸದ್ಗುರುನಾಥನ ಸೇವಾ ಮಾಡಿದ ಮಠದ ಕಟ್ಟೋದು ಮಹಾರಾಜರು ಸಂತುಷ್ಟರಾಗಿಬಿಟ್ರು. ಆವಾಗ ದೇಹ ಬಿಟ್ಟುಕೊಳ್ಳಿ ಮಹಾರಾಜರು ಅಂದ್ರಂತ ಸೋಮಣ್ಣಗೆ ಮತ್ತೆ ಮನುಷ್ಯ ಜನ್ಮ ಬಂತು. ಅಷ್ಟು ಅಖಂಡ ಸೇವಾ ಮಾಡಿದವರಿಗೆ ಮತ್ತೆ ತಿರುಗಿ ಮನುಷ್ಯ ಜನ್ಮ ಬರ್ಲಿಕ್ಕೆ ಸಾಧ್ಯದ. ಮತ್ತು ಹಿಂಗೆ ಗೋಳ್ಯಾಡ್ಕೋತ ಆಲಸ್ಯದಿಂದ ಆದ್ರಾತು ಸೌಡಿಚ್ಛೆ ಪರಮಾರ್ಥ ಮಾಡಿದ್ರೆ ಮನುಷ್ಯರಾಗಿ ಹುಡ್ತೇವಂತೇನು ಯಾವ ಗ್ಯಾರಂಟಿ ಇಲ್ಲ. ಅದಕ್ಕೆ ಇನ್ನರೇ ಏನರೇ ಯಾಕೆ ಆಗವಲ್ಯಾಕ ಇನ್ನು ಮುಂದರೆ ಏನದಲ್ಲ ಮಹಾರಾಜರ ಸಂಬಂಧ ಜೀವನ ಇಡೋಣಂತನ್ನ ಇಟ್ಟು ದಿವಸ ಹೆಂಡ್ರ ಸಂಬಂಧ ಇಟ್ಟದ್ದಾತ್, ಮಕ್ಕಳ ಸಂಬಂಧ ಇಟ್ಟದ್ದಾತ್, ಎಲ್ಲರ ಸಂಬಂಧ ಇಟ್ಟು ಕೆಟ್ಟು ಹೋದಂಗಾತು. ಇನ್ನು ಮುಂದೆ ಏಟು ಉಳ್ದದ
ಅಷ್ಟು ಜೀವನ ಅರೆ ಸಮರ್ಥರ ಸಂಬಂಧ ನಾವು ಪೂರ್ತಿ ಇಟ್ಟೇವು ಅಂದ್ರೆ ಸಮರ್ಥರು ಸಂತೋಷಗೊಂಡ್ರೆ ಏನು ದೊಡ್ಡಾಗೋದಿಲ್ಲ. ಅದಕ್ಕೇನು ಭಾಳ ಸಮಯ ಬೇಕಂತ ಏನಿಲ್ಲ. ಅವ್ರು ಸಂತೋಷಗೊಳ್ಳಿಕ್ಕೆ ಅನನ್ಯವಾಗಿ ಅವ್ರಿಗೆ ನಾವು ಶರಣ ಹೋಗ್ಬೇಕು. ಇದೇ ಒಂದು ಅನುತಾಪಗೊಳ್ಳುವುದೇ ಒಂದು ದೊಡ್ಡ ತಪ ಅಂತ ಏಕನಾಥ ಮಹಾರಾಜರು. ತಪಶ್ಚರ್ಯಕ್ಕಂದ್ರೆ ಏನು, ಅಡವಿಗೆ ಹೋಗೋದು ತಪಶ್ಚರ್ಯ ಅಲ್ಲ. ಈ ಮನುಷ್ಯ ಅನುತಾಪಗೊಂಡು ಬಿಟ್ರೆ ನೀ ಅದೇ ಒಂದು ತಪಶ್ಚರ್ಯ ಮಾಡಿದಾಗ ನೋಡು ಅಂತೇಳಿ ಕೊನೆ ಚರಣದಾಗ ಸಮರ್ಥರು ಈ ಮಾತನ್ನು ಹೇಳ್ತಾರೆ. ಏಕನಾಥ ಮಹಾರಾಜರು ಹೇಳ್ತಾರೆ, ಹರೇ ಏಕ ಜನಾರ್ಧನಿ ತಪ ಏಕ ಜನಾರ್ಧನಿ ತಪ ಅನುತಾಪ ಹೇತಿ ದೇಕ ಅನುತಾಪ ಹೇತಿ ದೇಕ ಅನುತಾಪ ಹೇತಿ ದೇಕ ಅನುತಾಪ ಹೇತಿ ದೇಕ ಏಕ ಜನಾರ್ದನಿ ತಪ ಏಕ ಜನಾರ್ದನಿ ತಪ ಅನುತಾಪ ಅನುತಾಪ ಹೇತಿ ದೇಕ ಅನುತಾಪ ಏಕ ಜನಾರ್ದನಿ ತಪ ಏಕ ಜನಾರ್ದನಿ ತಪ ಜನಾರ್ದನಿ ತಪ ಅನುತಾಪ ಹೇತಿ ದೇಕ ಅನುತಾಪ ಹೇತಿ ದೇಕ कोरड्या त्या ज्ञान गोष्टी कोरड्या त्या ज्ञान गोष्टी अनुताप नाही पोटी अनुताप नाही पोटी मुख्य पाहिजे अनुताप मुख्य पाहिजे अनुताप मुख्य हेती वैराग्याच्या रूपात हेती वैराग्याच्या रूपात हेती वैराग्याच्या रूपात हेती वैराग्याच्या अकल्पाई श्वावी तयाकुळा माझ्या सगळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझ्या विष्णुदासा भाविकासी नामा म्हणे तया असा कल्याण जामुखी निदान पांडुरंग कुंडली गवर्धार श्री ज्ञानदेव राजाधिराज सद्गुरुनाथ महाराज की जय श्री गुरुदेव. ಇಲ್ಲಿವರೆಗೆ ಸಮರ್ಥ ಕೃಪೆಯಿಂದ ನಾಥ ಮಹಾರಾಜರ ಈ ಅಭಂಗದ ಒಂದು ಪೀಠಿಕೆ ಅಭಂಗದ ಮೇಲೆ ನಾವು ಕೀರ್ತನ ರೂಪದಿಂದ ಶ್ರವಣ ಮಾಡಿದೆವು. ಮಹಾರಾಜರು ಇಷ್ಟೇ ಹೇಳ್ತಾರ, ನೀವು ಅನುತಾಪಗೊಳ್ರಿ, ಅತ್ಯಂತ ಮೋಕ್ಷದ ಅಪೇಕ್ಷೆ ಉಳ್ಳವರಾಗ್ರಿ.
ಇದು ಎಲ್ಲ ವ್ಯರ್ಥದ. ಸಾರ್ಥಕತೆ ಅನ್ನುವಂಥದ್ದು ಸದ್ಗುರುವಿನ ಒಂದು ಸೇವೆಯೊಳಗೆ ಸದ್ಗುರುನನ್ನು ಸಂತೋಷಗೊಳಿಸೋದ್ರಾಗದ. ಅದಕ್ಕೆ ಸದ್ಗುರುವಿಗಾಗಿ ನೀವು ಅನನ್ಯವಾಗಿ ಶರಣ ಹೋಗಿ ನಿಮ್ಮ ಜೀವನ ಸಾರ್ಥಕ ಮಾಡ್ಕೋರಿ ಅನ್ನುವಂಥ ಒಂದು ಈ ಅಭಂಗದ ಸಾರದ. ನಾವು ನೀವುಗಳೆಲ್ಲ ಸಮರ್ಥ ಕೃಪೆಗಾಗಿ ಅವ್ರು ಹೇಳಿದ ಮಾರ್ಗದೊಳಗೆ ಮುಂದಿನ ಜೀವನ ತೆಗೆದು ನಮ್ಮ ಜೀವನ ಧನ್ಯ ಮಾಡ್ಕೊಂಡು ಅಂಥ ಒಂದು ಶಕ್ತಿ, ಅಂಥ ಒಂದು ಪ್ರೇರಣಾ, ಅಂಥ ಒಂದು ಕೃಪಾ ಸಮರ್ಥ